ಓಂ ಶಾಂತಿ. ಬಾಬಾ ಮುರಳಿಗಳಲ್ಲಿ ತಿಳಿಸಿದರೆ, ಸ್ವರ್ಗ ಸ್ಥಾಪನೆ ಆದಾಗ, ಶ್ರೀಕೃಷ್ಣನ ಜನ್ಮ ಆದಾಗ ಹಳೆಯ ಪ್ರಪಂಚದ ಆತ್ಮರು ಅಂದ್ರೆ ಮನುಷ್ಯರು ಇರ್ತಾರೆ ಅಂತ ಬಾಬಾ ಮುರಳಿಗಳಲ್ಲಿ ತಿಳಿಸಿದ್ದಾರೆ. ಹಳೆಯ ಪ್ರಪಂಚಕ್ಕೆ ಸೇರಿದ ಆತ್ಮಗಳು ಇರ್ತಾರೆ ಅಂತ. ಅಂದ್ರೆ ಬಾಬಾ ಹೇಳ್ತಾರೆ, ಸ್ವರ್ಗ ಅಂದ್ರೆ ಅಲ್ಲಿ ಪತಿತರು ಯಾರು ಇರಬಾರದು, ಒಬ್ರು ಇರೋದಿಲ್ಲ, ಪ್ರಕೃತಿನೂ ಸಹ ಪಾವನವಾಗಿರುತ್ತೆ, ಪತಿತ ಮನುಷ್ಯರು ಒಬ್ರು ಇರೋದಿಲ್ಲ ಅಂತನೂ ಸಹ ಹೇಳಿದ್ದಾರೆ. ಅಂದ್ರೆ ಬಾಬಾ ಯಾಕೆ ಆ ಥರ ಹೇಳಿದ್ದಾರೆ ಅಂತಂದ್ರೆ, ಶ್ರೀಕೃಷ್ಣನ ಜನ್ಮ ಆದಾಗ ಅಂದ್ರೆ ಜನ್ಮ ಕೊಡೋದಕ್ಕೆ ನಿಮಿತ್ತ ಆಗಿರುವಂತ ಅಡ್ವಾನ್ಸ್ ಪಾರ್ಟಿ ಆತ್ಮಗಳಿದ್ದಾರೆ. ಅವರು ಹಳೆಯ ಪ್ರಪಂಚಕ್ಕೆ ಸೇರಿದಂಥವರೇ. ಈ ಸಂಗಮ ಯುಗದಲ್ಲಿ ಜನ್ಮ ತಗೊಂಡಿದ್ದಾರೆ. ಈಗಲೂ ಸಹ ಅವರು ಗುಪ್ತವಾಗಿದ್ದಾರೆ. ಬಾಬಾ ಇಂಥವರೇ ಅಂತ ಹೇಳಿಲ್ಲ, ಇಂಥ ಜನ್ಮ ತಗೊಂಡಿದ್ದಾರೆ, ಇಲ್ಲಿದ್ದಾರೆ ಅಲ್ಲಿದ್ದಾರೆ, ಯಾರು ಏನು ಯಾವುದೂ ಹೇಳಿಲ್ಲ. ಆದ್ರೆ ಅವರು ಗುಪ್ತವಾಗಿದ್ದಾರೆ. ಅವರು ಸತ್ಯಯುಗದ ದೇವಿ ದೇವತೆಗಳಿಗೆ ಜನ್ಮವನ್ನ ಕೊಡುವಂಥವರು. ಯಾರು? ಅಡ್ವಾನ್ಸ್ ಪಾರ್ಟಿಗಳು, ಆತ್ಮಗಳು. ಅಡ್ವಾನ್ಸ್ ಪಾರ್ಟಿ ಆತ್ಮಗಳು ಅಂದ್ರೆ ಕರ್ಮಾತೀತರಾಗಿ ಈ ಸಂಗಮ ಯುಗದಲ್ಲಿ ಬ್ರಾಹ್ಮಣ ಒಂದು ಪಾತ್ರವನ್ನ ಸಂಪೂರ್ಣವಾಗಿ ಅಭಿನಯಿಸಿ ಸಂಪನ್ನಾಗಿ ಕರ್ಮಾತೀತ ಆಗಿ ಹೋಗಿರುವಂತ ಆತ್ಮಗಳಿಗೆ, ಶರೀರ ಬಿಟ್ಟಿರುವಂತ ಆತ್ಮಗಳಿಗೆ ಅಡ್ವಾನ್ಸ್ ಪಾರ್ಟಿಗಳು ಅಂತ ಹೇಳ್ತಾರೆ. ನಾವು ಈಗ ಪುರುಷಾರ್ಥ ಮಾಡ್ತಿದೀವಿ ಅಂದ್ರೆ ಸಂಪೂರ್ಣ ಸ್ಥಿತಿಗೆ, ಕರ್ಮಾತೀತ ಸ್ಥಿತಿಗೆ ಹೋಗ್ಬೇಕು ನಾವು. ಅದಕ್ಕೋಸ್ಕರ ಆ ಒಂದು ವೇಯಲ್ಲಿ ನಾವಿದ್ದೀವಿ, ಆ ಸ್ಟೇಜ್ಗೆ ಹೋಗೋದಕ್ಕೆ. ಅದಕ್ಕೋಸ್ಕರ ನಾವು ಪುರುಷಾರ್ಥ ಮಾಡ್ತಿರೋರನ್ನ ಅಡ್ವಾನ್ಸ್ ಸ್ಟೇಜ್ನವರು ಅಂತ ಹೇಳ್ತಾರೆ. ಆಲ್ರೆಡಿ ಸಂಪನ್ನ ಆಗಿರೋರಿಗೆ ಅಡ್ವಾನ್ಸ್ ಪಾರ್ಟಿಗಳು, ಸಂಪನ್ನ ಆಗೋದಕ್ಕೆ ಪುರುಷಾರ್ಥ ಮಾಡ್ತಿರ್ತಾರಲ್ಲ ಅವರಿಗೆ ಅಡ್ವಾನ್ಸ್ ಸ್ಟೇಜ್ನವರು ಅಂತ ಹೇಳ್ತಾರೆ. ಅಡ್ವಾನ್ಸ್ ಜನ್ಮ ಅಂತನೂ ಸಹ ಇದೆ. ಅಡ್ವಾನ್ಸ್ ಜನ್ಮದವರು ಅಂತಂದ್ರೆ ಶ್ರೀಕೃಷ್ಣನ ಜನ್ಮ ಆದಾಗಿಂದ ಅವರ ಜೊತೆ 9,16,108 ಆತ್ಮಗಳು ಯಾರಿದ್ದಾರೆ, ಇವರದೆಲ್ಲನೂ ಸಹ ಅಡ್ವಾನ್ಸ್ ಜನ್ಮ. ಅಡ್ವಾನ್ಸ್ ಜನ್ಮ ಅಂದ್ರೆ ಎಲ್ಲಿವರೆಗೂ? ಅದು ಫಸ್ಟ್ ಡಿವಿಷನ್ ಕೂಡ. ರಾಧೆ ಕೃಷ್ಣ ಯಾವಾಗ ಸ್ವಯಂವರ ಆಗಿ ಸಿಂಹಾಸನದ ಮೇಲೆ ಕುಳಿತುಕೊಳ್ತಾರೆ ಲಕ್ಷ್ಮೀನಾರಾಯಣ ಆಗಿ, ಅಲ್ಲಿವರೆಗೂ ಜನಸಂಖ್ಯೆ ಇಷ್ಟಿರುತ್ತೆ, 9,16,108. ಇದು ಅಡ್ವಾನ್ಸ್ ಜನ್ಮದವರು. ಆ ಸಮಯಕ್ಕೆ, ಆ ಒಂದು ಪೀರಿಯಡ್ ಏನಿದೆ, ಕೃಷ್ಣನು ಹುಟ್ಟದಾಗಿಂದ ಹಿಡಿದು ಗದ್ದಿ ಮೇಲೆ ಕೂರೋವರೆಗೂ, ರಾಧೆ ಕೃಷ್ಣ ಲಕ್ಷ್ಮೀನಾರಾಯಣ ಆಗಿ ಗದ್ದಿ ಮೇಲೆ ಕೂರೋವರೆಗೂ ಆ ಸಮಯ ಏನಿದೆ ಅದನ್ನ ಹೊಸ ಕಲ್ಪದ ಸಂಗಮ ಯುಗ ಅಂತ ಹೇಳ್ತಾರೆ. ಈಗ ನಾವಿರುವಂಥದ್ದು ಹಳೆಯ ಕಲ್ಪದ ಸಂಗಮ ಯುಗ. ಶ್ರೀಕೃಷ್ಣ ಹುಟ್ಟಿದಾಗ ಯಾವಾಗ ಗರ್ಭವನ್ನ ಪ್ರವೇಶ ಮಾಡ್ತಾನೆ, ಅದು ಹೊಸ ಕಲ್ಪದ ಮೊದಲನೇ ದಿನ. ಹೊಸ ಕಲ್ಪ ಆವಾಗಿಂದ ಶುರು. ಯಾವಾಗ ಗದ್ದಿ ಮೇಲೆ ಕೂರ್ತಾರೆ ರಾಧೆ ಕೃಷ್ಣ ಲಕ್ಷ್ಮೀನಾರಾಯಣ ಆಗಿ, ಆವಾಗಿಂದ ಹೊಸದಾಗಿ ವರ್ಷ ಶುರು. ಅಂದ್ರೆ 111 ಮೊದಲನೇ ದಿನ, ಮೊದಲನೇ ತಿಂಗಳು ಕೂಡ, ತಿಂಗಳಲ್ಲಿ 1 ಮತ್ತೆ ವರ್ಷನೂ ಕೂಡ 1.
ಮೊದಲನೇ ವರ್ಷ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸಂಪೂರ್ಣ ಸತ್ಯಯುಗ ಅನ್ನುವಂಥದ್ದು ಲಕ್ಷ್ಮೀನಾರಾಯಣ ಗದ್ದಿ ಮೇಲೆ ಕೂತಾಗಿಂದ ಸ್ಟಾರ್ಟು. ಅಲ್ಲಿವರೆಗೂ ನಾವು ಸಂಪೂರ್ಣವಾಗಿ ಅದನ್ನು ಸ್ವರ್ಗ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ ಅಲ್ಲಿವರೆಗೂ ಅಡ್ವಾನ್ಸ್ ಪಾರ್ಟಿ ಆತ್ಮಗಳು ದೇವಿ ದೇವತೆಗಳಿಗೆ ಜನ್ಮ ಕೊಡುವಂಥವ್ರು ಇರ್ತಾರೆ, ಕೊಡುವುದಕ್ಕೆ ಇರ್ತಾರೆ. ಅವ್ರು ಯಾರು? ಈ ಸಂಗಮ ಯುಗದಲ್ಲಿ ಹಳೆಯ ಕಲ್ಪದ ಈ ಸಮಯದಲ್ಲಿ ಜನ್ಮ ತಗೊಂಡಿರ್ತಾರೆ. ಅವರು ಪತಿತ ಆತ್ಮರ ಗರ್ಭದಲ್ಲಿ, ಪತಿತ ಮನುಷ್ಯರ ಗರ್ಭದಲ್ಲಿ ಜನ್ಮ ತಗೊಂಡಿರ್ತಾರೆ. ಬಲೆ ಆತ್ಮ ಪವಿತ್ರ, ಬಟ್ ಶರೀರ ಮಾತ್ರ ಏನಾಗಿರುತ್ತೆ? ವಿಕಾರದಿಂದ ಜನ್ಮ ತಗೊಂಡಿರುತ್ತೆ. ಹಾಗಾಗಿ ಹಳೆಯ ಪ್ರಪಂಚದ ಪತಿತ ಪ್ರಪಂಚದವರು ಇರ್ತಾರೆ ಅಂತ ಅದಕ್ಕೆ ಬಾಬಾ ಹೇಳಿರುವಂಥದ್ದು. ಅದು ಯಾರು? ಅಡ್ವಾನ್ಸ್ ಪಾರ್ಟಿಗಳು. ಅಡ್ವಾನ್ಸ್ ಪಾರ್ಟಿಗಳು ಶ್ರೀಕೃಷ್ಣ ರಾಧೆ ಗದ್ದಿ ಮೇಲೆ ಕೂರುವವರೆಗೂ, ಸಿಂಹಾಸನದ ಮೇಲೆ ಕೂರುವವರೆಗೂ ಇರ್ತಾರೆ. ಅವರು ಜನ್ಮವನ್ನು ಕೊಟ್ಟು ದೇವತೆಗಳಿಗೆ, ಈಗ ಎಕ್ಸಾಂಪಲ್ಗೆ ಶ್ರೀಕೃಷ್ಣ ಅವರು ನಂಬರ್ 1 ಆತ್ಮ, ನಂಬರ್ 1 ಪುರುಷಾರ್ಥಿ, ನಂಬರ್ 1 ಅರ್ಜುನ, ಬಾಬಾ ಸಮಾನ ಆಗಿರುವಂಥವರು. ಅವರಿಗೆ ಜನ್ಮ ಕೊಡುವಂಥವರು ಕೂಡ ಅಷ್ಟೇ ಶಕ್ತಿಶಾಲಿ ಇರಬೇಕು. ಅವರಿಂದನೇ ಸ್ಟಾರ್ಟ್ ಅಲ್ವಾ? ಅವರಿಂದನೇ ಹೊಸ ಪ್ರಪಂಚ ಅನ್ನುವಂಥದ್ದು, ಹೊಸ ಯುಗ ಅನ್ನುವಂಥದ್ದು, ಹೊಸ ಕಲ್ಪ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ. ಯಾರಿಂದ? ಕೃಷ್ಣನಿಂದ. ಬಾಬಾ 18 ಜನವರಿ 18ನೇ ತಾರೀಕು ಜನವರಿ ತಿಂಗಳು 1980ರಲ್ಲಿ ಬಾಬಾ ಅವ್ಯಕ್ತವಾಣಿಯಲ್ಲಿ ತಿಳಿಸಿದ್ದಾರೆ. ಲಾಸ್ಟಲ್ಲಿ ಒಬ್ಬ ದಾದಿ ಜೊತೆ ಸಂಭಾಷಣೆ ಮಾಡುವಾಗ ಈ ಒಂದು ಹಿಂಟ್ ಕೊಟ್ಟಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಅಂದರೆ ಮಮ್ಮ ಮತ್ತೆ ವಿಶ್ವಕಿಶೋರ್ ದಾದ ನೀವು ಕೇಳಿರ್ತೀರ. ಬ್ರಹ್ಮ ಬಾಬಾರವರಿಗೆ ಜೊತೆಯಲ್ಲಿ ಅವಾಗಿದ್ರು, ಬಾಬಾರವರಿಗೆ ರೈಟ್ ಹ್ಯಾಂಡ್ ಆಗಿದ್ರು ಅವಾಗ ಅವರು ಮತ್ತೆ ಮಮ್ಮ ಇಬ್ಬರೂ ಸಹ ಹೊಸ ಯುಗದ ಸ್ಥಾಪನೆಯಲ್ಲಿ ಹೀರೋ ಪಾತ್ರಧಾರಿಗಳು. ಆ ಶಕ್ತಿಶಾಲಿ ಆತ್ಮಗಳು ಬೇಕು. ಒಂದು ಮಹಲ್ಗಳನ್ನು ತಯಾರು ಮಾಡೋದ್ರಿಂದ ಹಿಡಿದು ಯೋಗ ಬಲದಿಂದ ಜನ್ಮ ಕೊಡೋದಕ್ಕೆ ಇರ್ಬೋದು, ಎಲ್ಲದಕ್ಕೂ ಅವರೇ ಫಸ್ಟು ಇರ್ತಾರೆ. ಮುಖ್ಯವಾದ ಪಾತ್ರ ಅವರದ್ದು. ಅದಕ್ಕೆ ಅವರು ಹೀರೋ ಪಾತ್ರಧಾರಿಗಳು. ಕೃಷ್ಣನಿಗೆ ಜನ್ಮ ಕೊಡುವಂತಹ ತಂದೆ ತಾಯಿ ಇವರಿಬ್ಬರೇ ಆಗಿದ್ದಾರೆ, ಬಾಬಾ ಕೊಟ್ಟಿರೋ ಸೂಚನೆಯ ಪ್ರಕಾರ. ಬಟ್ ಎಲ್ಲೂ ಕೂಡ ಬಾಬಾ ಹೇಳಿಲ್ಲ ಇವರೇ ಅಂತ, ಇವರೇ ತಂದೆ ತಾಯಿ ಅಂತ ಮೆನ್ಷನ್ ಮಾಡಿಲ್ಲ. ಬಟ್ ಸೂಚನೆ ಕೊಟ್ಟಿದ್ದಾರೆ, ಹಿಂಟ್ ಕೊಟ್ಟಿದ್ದಾರೆ. ಇದೆಲ್ಲ ನೀವು ವಿಚಾರ ಸಾಗರ ಮಂಥನ ಮಾಡಬೇಕಾಗಿರೋ ವಿಷಯ ಅಂತಲೂ ಕೂಡ ಬಾಬಾ ಹೇಳಿದ್ದಾರೆ ಕೂಡ ಕೆಲವೊಂದು ಮುರುಳಿಗಳಲ್ಲಿ. ಅಂದ್ರೆ ಮಮ್ಮ ತಾಯಿಯಾಗಿ, ವಿಶ್ವಕಿಶೋರ್ ದಾದ ತಂದೆಯಾಗಿ. ಅವರು ಶರೀರ ಬಿಟ್ಟಿದ್ದಾರೆ. ಈಗ ಯಾವುದೋ ಒಂದು ಅಂದ್ರೆ ರೂಪ ಬೇರೆ ಇದೆ, ಈಗ ಹೆಸರು ಬೇರೆ ಇದೆ, ಸ್ಥಾನ ಬೇರೆ ಇದೆ. ಆದ್ರೆ ಅವರೇ ತಂದೆ ತಾಯಿ ಆಗ್ತಾರೆ. ಅವರೇ ಜನ್ಮ ಕೊಡುವಂಥದ್ದು. ಯಾರಿಗೆ? ಕೃಷ್ಣನಿಗೆ ಜನ್ಮ ಕೊಟ್ಟು, ಅಂದ್ರೆ ಈಗ ಯೋಗ ಬಲದಿಂದ ಜನ್ಮ. ಸತ್ಯಯುಗ, ಹೊಸ ಪ್ರಪಂಚ ಅಂತಂದ್ರೆ, ಆದಿಯುಗ ಅಂದ್ರೆ ಯೋಗ ಬಲದಿಂದ ಜನ್ಮ. ಗರ್ಭ ಮಹಲ್ ಆಗಿರ್ಬೇಕದು. ಇಲ್ಲಿ ಗರ್ಭ ಜೈಲು ಅಲ್ವಾ, ದ್ವಾಪರ ಕಲಿಯುಗ. ಆದ್ರೆ ಸತ್ಯ ತ್ರೇತಾಯುಗ ಗರ್ಭ ಮಹಲ್ ಆಗಿರುತ್ತೆ. ಫಸ್ಟು ಶ್ರೀಕೃಷ್ಣನಿಂದನೇ ಸ್ಟಾರ್ಟು ಯೋಗ ಬಲದಿಂದ ಜನ್ಮ ತಗೊಳ್ಳುವಂಥದ್ದು. ಆ ಗರ್ಭವನ್ನ, ಆ ಶರೀರ ಏನಾಗಿರುತ್ತೆ, ಪತಿತರ ಗರ್ಭದಲ್ಲಿ ಅವರು ಜನ್ಮ ತಗೊಂಡಿರ್ತಾರೆ, ಶರೀರಕ್ಕೆ ಜನ್ಮ ಕೊಟ್ಟಿರ್ತಾರೆ ಪತಿತರು. ಆ ಗರ್ಭವನ್ನ ಪಾವನ ಮಾಡಿ ಮಹಲ್ಲಾಗಿ ಶಿವಬಾಬಾನೇ ತಯಾರು ಮಾಡ್ತಾರೆ ಅವರ ಒಂದು ಶಕ್ತಿಗಳಿಂದ. ಅದು ಅವರಿಂದ ಮಾತ್ರನೇ ಸಾಧ್ಯ. ಅವರು ತಯಾರು ಮಾಡ್ತಾರೆ. ಆಗ ಗರ್ಭದಲ್ಲಿ ಶ್ರೀಕೃಷ್ಣ ಗರ್ಭದಿಂದ ಜನ್ಮವನ್ನ
ಗರ್ಭ ಮಹಲ್ನಿಂದ ಜನ್ಮವನ್ನು ತಗೊಳ್ತಾರೆ. ಒಂದು 2-3 ವರ್ಷ ಒಂದು ಮಗುವಿಗೆ ತಾಯಿಯ ಅವಶ್ಯಕತೆ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕೂಡ ಅವರು ಪಾಲನೆಯನ್ನ ಕೊಡ್ತಾರೆ, ಪೋಷಣೆಯನ್ನು ಕೊಡ್ತಾರೆ ಕೃಷ್ಣನಿಗೆ. ಆಮೇಲೆ ಶರೀರವನ್ನ ಬಿಟ್ಟು ಪರಂಧಾಮಕ್ಕೆ ಹೊರಡ್ತಾರೆ. ಆಮೇಲೆ ಬಂದು ಶ್ರೀ ರಾಧೆಯಾಗಿ ಜನ್ಮವನ್ನ ತಗೊಳ್ತಾರೆ ಅಲ್ಲೇ ಸತ್ಯಯುಗದಲ್ಲಿ. ಅಂದರೆ ಅವರು ಕೃಷ್ಣನದು ಬೇರೆ ರಾಜಧಾನಿ, ರಾಧೆದು ಬೇರೆ ರಾಜಧಾನಿ ಅಂತಲೂ ಕೂಡ ಬಾಬಾ ಹೇಳಿದಾರಲ್ಲ, ಅವರು ಬಂದು ಜನ್ಮ ತಗೋತಾರೆ. ಅದಕ್ಕೇನೆ ಕೃಷ್ಣನನ್ನ ದೊಡ್ಡವನಾಗಿ ರಾಧೆಯನ್ನ ಚಿಕ್ಕವಳಾಗಿ ಕೂಡ ತೋರಿಸ್ತಾರೆ. ಯಾಕಂದ್ರೆ ಇವರು ತಾಯಿ ಪಾತ್ರವನ್ನ ನಿಭಾಯಿಸಿ ಮತ್ತೆ ಪರಂಧಾಮಕ್ಕೆ ಹೋಗಿ ಆಮೇಲೆ ಬಂದು ಜನ್ಮ ತಗೊಳ್ಬೇಕಲ್ಲ, ಅದಕ್ಕೋಸ್ಕರ. ಆಮೇಲೆ ಹಿಂಗ ಹೋಗ್ತಾರೆ ಮತ್ತೆ ಬರ್ತಾರೆ. ಅವ್ರ ಗದ್ದಿ ಮೇಲೆ ಕೂರೋವರೆಗೂ ಕೂಡ ಆತರ. ಮತ್ತೆ ಅವರ ಜೊತೆಯಲ್ಲಿ ಬರುವಂತ ಆತ್ಮಗಳು ಇರ್ತಾರಲ್ಲ, ಕೃಷ್ಣ ರಾಧೆ ಜೊತೆಯಲ್ಲಿ ಅವ್ರ ಕುಟುಂಬ, ಪ್ರಜೆಗಳಿರ್ಬೋದು, ದಾಸದಾಸಿಯರಿರ್ಬೋದು, ಎಲ್ಲರೂ ಬರ್ತಾರೆ. ಈಗ ನೋಡಿ ಹೇಳ್ತಾರೆ, ಕೃಷ್ಣ ದಾಸದಾಸಿಯರ ಕೈಯಲ್ಲೇನೆ ಬೆಳೀತಾನೆ ಜಾಸ್ತಿ ಅಂತಾನೂ ಕೂಡ ಹೇಳ್ತಾರೆ, ಬೇರೆಯವ್ರ ಕೈಯಲ್ಲಿ ಬೆಳೀತಾರೆ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಮಮ್ಮ ಬೇಗನೆ 1-2-3 ವರ್ಷ ಆದ್ಮೇಲೆ ಹುಟ್ಟಿದ್ಮೇಲೆ, ಶ್ರೀಕೃಷ್ಣ ಹುಟ್ಟಿದ್ಮೇಲೆ 2-3 ವರ್ಷ ಆದ್ಮೇಲೆ ಶರೀರ ಬಿಟ್ಟು ಹೊರಟೋಗ್ತಾರೆ. ಆಮೇಲೆ ಇರುವಂತವರು ಪಾಲನೆ ಕೊಡ್ತಾರೆ. ಆಮೇಲೆ ಅಂದ್ರೆ ತಂದೆ ಇರ್ತಾರೆ, ಮಹಾರಾಜ ಅವರು ವಿಶ್ವ ಮಹಾರಾಜ ಆಗಿರ್ತಾರೆ, ತಾಯಿ ಮಹಾರಾಣಿ ಆಗಿರ್ತಾರೆ ಮಮ್ಮ. ಇವರು ಎಲ್ಲಿವರೆಗೂ ರಾಧೆ ಕೃಷ್ಣ ಲಕ್ಷ್ಮೀನಾರಾಯಣ ಗದ್ದಿ ಮೇಲೆ ಕೂರೋವರೆಗೂ ಇರ್ತಾರೆ ತಂದೆ. ಆಮೇಲೆ ಅವರು ಶರೀರ ಬಿಟ್ಟು ಹೊರಡ್ತಾರೆ ಪರಂಧಾಮಕ್ಕೆ. ಆಮೇಲೆ ಹೊರಟು ಅವರು ಬರೋದು ಯಾವಾಗ ಅಂದ್ರೆ, ಇವರು ಲಕ್ಷ್ಮೀನಾರಾಯಣರ ಮಗನಾಗಿ ಮತ್ತೆ ಜನ್ಮವನ್ನ ಪಡ್ಕೊಳ್ತಾರೆ. ಯಾರು ತಂದೆಯಾಗಿದ್ದವ್ರೆ ವಿಶ್ವಕಿಶೋರ್ ದಾದ ಅವ್ರದ್ದು ಅಷ್ಟೇ ನಾಮರೂಪ ಚೇಂಜ್ ಇರುತ್ತೆ ಇವಾಗ. ಆಗ ಅವರು ಶರೀರದಲ್ಲಿದ್ದಾಗ ಆದಿಯಲ್ಲಿ ಅವ್ರದ್ದು ವಿಶ್ವಕಿಶೋರ್ ದಾದ ಅಂತ ಇತ್ತು, ಮಮ್ಮ ಅಂತ ಇತ್ತು. ಅವ್ರು ಶರೀರ ಬಿಟ್ಟರು, ಸಂಪನ್ನಾಗಿ ಶರೀರ ಬಿಟ್ಟರು, ಈಗ ಬೇರೆ ಜನ್ಮಗಳನ್ನ ತಗೊಂಡಿದ್ದಾರೆ. ಅವ್ರದ್ದು ಗುಪ್ತ ಪಾತ್ರ ಇದೆ, ಗುಪ್ತವಾಗಿದ್ದಾರೆ ಇವಾಗೆಲ್ಲ. ಅಂತಿಮದಲ್ಲಿ ಅದು ಪ್ರತ್ಯಕ್ಷತೆ ಆಗತ್ತೆ ಕೂಡ. ಆಮೇಲೆ ಅವರು ಅಂದ್ರೆ ಮೊದಲನೇ ನಾರಾಯಣ ಯಾರು? ಬ್ರಹ್ಮಬಾಬಾ ಅಲ್ವಾ? ಅವರೇ ಕೃಷ್ಣ, ಅವರೇ ನಾರಾಯಣ. ಅವರಿಗೆ ಮಗನಾಗಿ ವಿಶ್ವಕಿಶೋರ್ ದಾದ, ಅವರೇ ತಂದೆ ಆಗಿರ್ತಾರೆ ವಿಶ್ವಕಿಶೋರ್ ದಾದ. ಮತ್ತೆ ಪರಂಧಾಮಕ್ಕೆ ಹೋಗಿ ಮತ್ತೆ ಬಂದು ಅವರಿಗೆ ಮಗನಾಗಿ ಮತ್ತೆ ಸೆಕೆಂಡ್ ನಾರಾಯಣ ಇವರೇ ಆಗಿರ್ತಾರೆ. ಇದು ಒಂದು ಅವ್ಯಕ್ತವಾಣಿಯಲ್ಲಿ ಹೇಳಿದ್ದಾರೆ. ಸದಾ ಅವರಿಗೆ ನಾನು 2ನೇ ನಾರಾಯಣ ಆಗ್ತೀನಿ ಅನ್ನೋ ನಶೆಯಲ್ಲಿ ಸದಾ ಇರ್ತಾ ಇದ್ರಂತೆ ವಿಶ್ವಕಿಶೋರ್ ದಾದ. ಇದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಬಾಬಾ, ಅವ್ಯಕ್ತವಾಣಿಯಲ್ಲಿ ತಿಳಿಸಿದ್ದಾರೆ ಕೂಡ. ಇದು ಅಲ್ಲಿವರೆಗೂ ಕೂಡ ದೇವತೆಗಳಿಗೆ ಜನ್ಮ ಕೊಡೋರು ಏನ್ ಮಾಡ್ತಾರೆ ಅಂದ್ರೆ ತಗೊಳ್ಳೋರು ಇರಲ್ಲ. ಆಗ ದೇವತೆಗಳಾಗಿ ಜನ್ಮ ತಗೊಳ್ಳೋರು ಇಲ್ಲಿ ಇರೋದಿಲ್ಲ, ಆ ಸಮಯದಲ್ಲಿ ಇರೋದಿಲ್ಲ. ಕೊಡೋರು ಇರ್ತಾರೆ, ತಗೊಳ್ಳೋರು ಹೊರಟೋಗಿರ್ತಾರೆ. ಕೃಷ್ಣ ಬಂದ್ಮೇಲೆ ಒಬ್ಬೊಬ್ಬೊಬ್ಬೊಬ್ಬರೇ ಅಲ್ಲಿಂದ ಬರ್ತಾರೆ. ಆಗ ಇಲ್ಲಿ ಅಡ್ವಾನ್ಸ್ ಪಾರ್ಟಿಗಳಿರ್ತಾರೆ, ಅವ್ರ ಗರ್ಭದಲ್ಲಿ ಪ್ರವೇಶ ಆಗಿ, ಗರ್ಭ ಮಹಲಲ್ಲಿ ಪ್ರವೇಶ ಆಗಿ ಮತ್ತೆ ಜನ್ಮ ತಗೊಂಡು ಮತ್ತೆ ಅವರು ಕೂಡ ಅಷ್ಟೇನೆ 1-2-3 ವರ್ಷ ಆಮೇಲೆ ಅವರು ಶರೀರ ಬಿಟ್ಟು, ತಾಯಿ ಅವರು ಅಷ್ಟೇ ಶರೀರ ಬಿಟ್ಟು ಮತ್ತೆ ಹೋಗಿ ದೇವತೆಗಳಾಗಿ ಜನ್ಮ ತಗೊಳ್ಳುವಂಥದ್ದು. ಅವ್ರದ್ದು ಕೂಡ ಪಾತ್ರ ಹಂಗೆ ಇರುತ್ತೆ. ಅಂದ್ರೆ ಮೇನ್ ಆಗಿ ಮಮ್ಮ ಮತ್ತೆ ವಿಶ್ವಕಿಶೋರ್ ದಾದ ಅಂದ್ರೆ ಕೃಷ್ಣನ ತಂದೆ ತಾಯಿದು ತಿಳಿಸಿದ್ದಾರೆ. ಹೀಗೇನೆ ಅವ್ರ ಗದ್ದಿ ಮೇಲೆ ಕೂರೋವರೆಗೂ ಕೂಡ ಲಕ್ಷ್ಮೀನಾರಾಯಣ ಅಲ್ಲಿವರೆಗೂ ಪರಂಧಾಮಕ್ಕೆ ಹೋಗೋದು ಬರೋದು ಅದು ನಡೀತಾನೆ ಇರುತ್ತೆ. ಹಳೆಯ ಪ್ರಪಂಚದ ಪತಿತ ಆತ್ಮರು ಇರೋದಿಲ್ಲ. ಹಳೆಯ ಪ್ರಪಂಚ ಅಂದ್ರೆ ಪತಿತ ಪ್ರಪಂಚದಲ್ಲಿ ಜನ್ಮ ತಗೊಂಡಿರ್ತಾರಲ್ಲ ಈ ಅಡ್ವಾನ್ಸ್ ಪಾರ್ಟಿಗಳು, ಅವ್ರು ಇರ್ತಾರೆ. ಅದಕ್ಕೋಸ್ಕರ ಬಾಬಾ ಆ ತರ ಹೇಳ್ತಾರೆ, ಹಳೆಯ ಪ್ರಪಂಚಕ್ಕೆ ಸೇರಿರೋರು ಪತಿತ ಪ್ರಪಂಚಕ್ಕೆ ಸೇರಿರೋರು ಇನ್ನ ಇರ್ತಾರೆ ಅಂತಿಮದಲ್ಲಿ ಅಂತ ಅದಕ್ಕೆ ಹೇಳ್ತಾರೆ ಬಾಬಾ. ಯಾಕಂದ್ರೆ ಶರೀರಗಳು ಅಪವಿತ್ರ ಅಲ್ಲ, ಪತಿತ ಅಲ್ಲ. ಆತ್ಮ ಪವಿತ್ರ, ಆತ್ಮ ಪವಿತ್ರವಾಗೇ ಇರುತ್ತೆ, ಶರೀರ ಮಾತ್ರ ಪತಿತವಾಗಿರುತ್ತೆ. ಹಾಗಾಗಿ
ಅವರ ಗರ್ಭಗಳನ್ನು ಪಾವನ ಮಾಡಿ ಗರ್ಭ ಮಹಲ್ಲಾಗಿ ತಯಾರು ಮಾಡುವಂಥದ್ದು ಬಾಬಾನೇ, ಶಿವಬಾಬಾ. ಅದು ಕಾರ್ಯ ಅವರೇ ಮಾಡ್ತಾರೆ. ಅವ್ರ ಗದ್ದಿ ಮೇಲೆ ಕೂರೋವರೆಗೂ 9,16,108 ದೇವತೆಗಳು ಇರ್ತಾರೆ. ಇದು ಅಡ್ವಾನ್ಸ್ ಜನ್ಮ. ಆಮೇಲೆ ವೃದ್ಧಿ ಆಗ್ತಾ ಹೋಗುತ್ತೆ. ಹಾಗೆ ಇಲ್ಲಿ ಬಾಬಾ ಇನ್ನು ಮತ್ತೆ ಏನ್ ತಿಳಿಸ್ತಿದ್ದಾರೆ ಅಂತಂದ್ರೆ, ಶ್ರೀ ಕೃಷ್ಣ ಇಲ್ಲಿ ಮನೆಗೆ ಹೋಗ್ಬೇಕಲ್ಲ, ಪರಂಧಾಮಕ್ಕೆ ಹೋಗಿ ಮತ್ತೆ ಬರಬೇಕು. ಇಲ್ಲಿ ಜನ್ಮ ತಗೊಳಕ್ಕೆ ಗರ್ಭಮಹಲಲ್ಲಿ ಪ್ರವೇಶ ಆಗಬೇಕು, ಮನೆಗೆ ಹೋಗ್ಬೇಕು, ಸ್ವಲ್ಪ ಸಮಯ ಅಲ್ಲಿದ್ದು ಮತ್ತೆ ಬರಬೇಕಾಗತ್ತೆ, ಮನೆಗೆ ಹೋಗಿನೇ ಬರಬೇಕಾಗತ್ತೆ. ಆ ಸಮಯದಲ್ಲೇನೆ ಪರಂಧಾಮದಲ್ಲಿರುವ ಲಾಸ್ಟ್ ಆತ್ಮ ಭೂಮಿಗೆ ಇಳಿಯುವಂಥದ್ದು. ಲಾಸ್ಟ್ ಆತ್ಮ ಬ್ರಹ್ಮಬಾಬಾ ಹೋಗ್ತಾರೆ ಪರಂಧಾಮಕ್ಕೆ, ಅಲ್ಲಿರುವಂತಹ ಲಾಸ್ಟ್ ಆತ್ಮ ಕೆಳಗಡೆ ಇಳಿಯುತ್ತೆ. ಎರಡೂ ಒಂದೇ ಸರಿ ನಡೆಯುತ್ತೆ. ಬ್ರಹ್ಮಬಾಬಾ ಹೋಗ್ತಾರೆ, ಅವರು ಇಳಿತಾರೆ. ಅವರು ಪರಂಧಾಮದಿಂದ ಇಳಿತಾರಲ್ಲ, ಅವರು ಸತೋಪ್ರಧಾನವಾದ ಆತ್ಮ, ಪವಿತ್ರವಾಗಿರುತ್ತೆ ಆತ್ಮ, ಇಳಿತಾರೆ. ಸ್ವಲ್ಪ ಸಮಯದಲ್ಲೇನೆ ಅವರು ಸತೋ ರಜೋ ತಮೋ 3 ಪಾತ್ರಗಳನ್ನ ಕಂಪ್ಲೀಟ್ ಮಾಡ್ತಾರೆ. ಆ 3 ಪಾತ್ರಗಳನ್ನ ಕಂಪ್ಲೀಟ್ ತಮೋದಲ್ಲಿ ಬರ್ತಾರೆ ನೋಡಿ. ಆ ಸಮಯದಲ್ಲಿ ಇರುವಂತಹ ಈ ಪ್ರಪಂಚ, ಕಲಿಯುಗದ ಈ ಪ್ರಪಂಚ ಏನಿದೆ, ಸಂಪೂರ್ಣವಾಗಿ ಆ ಸಮಯದಲ್ಲಿ ಮಹಾವಿನಾಶ ಆಗ್ಬಿಡತ್ತೆ. ಎಲ್ಲ ನೀರಲ್ಲಿ ಮುಳುಗೋಗುವಂಥದ್ದು ಆಗ್ಬಿಡತ್ತೆ. ವಿನಾಶ ಆಗಿ ಆ ಸಮಯದಲ್ಲಿ ಮಹಲ್ಲು ತಯಾರಾಗಿರುತ್ತೆ, ಗರ್ಭ ಮಹಲ್ಲು ತಯಾರಾಗಿರುತ್ತೆ, ಮಹಲ್ಲುಗಳೆಲ್ಲನೂ ತಯಾರಾಗಿರುತ್ತೆ. ಪ್ರಕೃತಿ ಕೂಡ ಪಾವನ ಆಗಿರುತ್ತೆ, ಸತೋಪ್ರಧಾನವಾಗಿರುತ್ತೆ, ಶಾಂತವಾಗಿರುತ್ತೆ. ಆಗ ಅಂದ್ರೆ ಬ್ರಹ್ಮಬಾಬಾ ಪರಂಧಾಮದಿಂದ ಕೃಷ್ಣನಾಗಿ ಜನ್ಮ ಬರ್ಬೇಕಿನ್ನ ಭೂಮಿಗೆ, ಅಷ್ಟರೊಳಗಡೆ ಇಷ್ಟೆಲ್ಲ ನಡೆದೋಗಿರತ್ತೆ. ಆವಾಗ ಬಂದು ಗರ್ಭವನ್ನ ಪ್ರವೇಶ ಮಾಡಿ ಕೃಷ್ಣನಾಗಿ ಮತ್ತೆ ಜನ್ಮವನ್ನ ತಗೊಳ್ತಾರೆ. ಅಂದ್ರೆ ಬ್ರಹ್ಮಬಾಬಾ ಬರ್ತಾರಲ್ಲ, ಬರೋಷ್ಟರೊಳಗಡೆ ಈ ಲಾಸ್ಟ್ ಆತ್ಮ ಬಂದಿರುತ್ತಲ್ಲ, ಅದು ಸತೋ ರಜೋ ತಮೋ. ಆ ತಮೋದಲ್ಲಿದ್ದಾಗ ವಿನಾಶ ಆಗ್ಬಿಡತ್ತೆ ಎಲ್ಲ. ಮತ್ತೆ ಆತ್ಮ ಹೋಗುತ್ತೆ, ಬ್ರಹ್ಮಬಾಬಾ ಕೃಷ್ಣನಾಗಿ ಬಂದು ಜನ್ಮ ತಗೊಳ್ತಾರೆ. ಅವ್ರು ಬರ್ತಾರೆ, ಮತ್ತೆ ಈ ಆತ್ಮ ಹೋಗುತ್ತೆ ಪರಂಧಾಮಕ್ಕೆ. ಲಾಸ್ಟ್ ಆತ್ಮ ಅದ್ರದ್ದು ಒಂದು ಜನ್ಮನೆ ಪಾತ್ರ ಇರುತ್ತೆ. ಹಾಗಾಗಿ ಬಾಬಾ ತಿಳಿಸಿದರೆ, ಒಂದು ಕಡೆ ಮಹಾವಿನಾಶ, ಇನ್ನೊಂದು ಕಡೆ ಸ್ಥಾಪನೆ, ಸ್ವರ್ಗ ಸ್ಥಾಪನೆ ನಡೀತಿರುತ್ತೆ. ಎರಡೂ ಒಂದೇ ಸಾರಿ ನಡೀತಿರುತ್ತೆ ಅಂತ ತಿಳಿಸಿದ್ದಾರೆ ಬಾಬಾ ಮುರುಳಿಗಳಲ್ಲಿ ಅಲ್ವಾ, ನಾವು ಕೇಳಿದ್ದೀವಿ ಕೂಡ. ಅಂದ್ರೆ ಅದೇನೆ, ಬ್ರಹ್ಮಬಾಬಾ ಹೊರಟ ಮೇಲೆ ಸಂಪೂರ್ಣವಾಗಿ ಎಲ್ಲ ಸಮಾಪ್ತಿ ಆಗತ್ತೆ. ಪರಂಧಾಮಕ್ಕೆ ಅವರು ಹೊರಟ ಮೇಲೆ ಸಮಾಪ್ತಿಯಾಗಿ ಎಲ್ಲ ಪಾವನ ಆಗಿರುತ್ತೆ ಪ್ರಪಂಚ. ಪತಿತ ಆತ್ಮಗಳೊಬ್ಬರು ಇರೋದಿಲ್ಲ. ಅಡ್ವಾನ್ಸ್ ಅಂದ್ರೆ ಪಾರ್ಟಿ ಆತ್ಮಗಳು ಬಿಟ್ಟು, ಯಾಕಂದ್ರೆ ಇವ್ರು ಜನ್ಮ ಕೊಡ್ಬೇಕಲ್ಲ ಅವ್ರಿಗೆ, ದೇವತೆಗಳಿಗೆ ಬರೋರಿಗೆ. ಅದಕ್ಕೆ ಅವರನ್ನ ಬಿಟ್ಟು, ಅವ್ರ ಆತ್ಮಗಳು ಪವಿತ್ರನೇ, ಶರೀರ ಮಾತ್ರ ಆ ಥರ ಪತಿತರ ಒಂದು ಗರ್ಭದಲ್ಲಿ ಜನ್ಮ ತಗೊಂಡಿರೋದ್ರ ಕಾರಣ ಅವ್ರಿಗೆ ಹಳೆ ಪ್ರಪಂಚದವರು ಅಂತ ಹೇಳ್ತಾರೆ. ಮತ್ತೆ ಅವ್ರು ಹೋಗ್ತಾರಲ್ಲ, ಹೋಗಿ ಮತ್ತೆ ಬಂದು ಸತ್ಯುಗದಲ್ಲಿ ದೇವತೆಗಳಾಗಿ ಜನ್ಮ ತಗೊಳ್ತಾರೆ ಕೂಡ. ಅದು ಲಾಸ್ಟ್ ಆಗೋದು ಕೂಡ, ಪರಂಧಾಮಕ್ಕೆ ಹೋಗೋದು ಲಾಸ್ಟ್ ಆಗೋದು ಕೂಡ ಅವ್ರ ಗದ್ದಿ ಮೇಲೆ ಕೂತಾಗ ಲಾಸ್ಟ್ ಆಗ್ಬಿಡತ್ತ. ಆಮೇಲೆ ಬರೀ ಬರೋದೇ ಇರುತ್ತೆ ಹೊರತು ಹೋಗೋದಿರಲ್ಲ. ಅವ್ರ ಗದ್ದಿ ಮೇಲೆ ಕೂತ ಮೇಲೆ 111 ಸ್ಟಾರ್ಟ್ ಆಯ್ತಾ, ಸಂಪೂರ್ಣವಾದ ಒರಿಜಿನಲ್ ಸ್ವರ್ಗ ಸತ್ಯಯುಗ ಅಲ್ಲಿಂದ ಸ್ಟಾರ್ಟು. ಆಮೇಲೆ ಹೋಗೋದಕ್ಕಾಗಲ್ಲ ಪರಂಧಾಮಕ್ಕೆ, 5,000 ವರ್ಷ ಕಂಪ್ಲೀಟ್ ಆಗಬೇಕು. ನೆಕ್ಸ್ಟ್ ಅಲ್ಲಿವರೆಗೂ ಹೋಗೋಕ್ಕಾಗೋದಿಲ್ಲ. ಬಟ್ ಬರೋದು ಮಾತ್ರ ಅದು ನಡೀತಾ ಇರುತ್ತೆ. ಒಂದೊಂದು ಆತ್ಮನೇ ಬರ್ತಿರ್ತಾರೆ, ತನ್ನ ಒಂದು ಡ್ರಾಮಾನುಸಾರವಾಗಿ ಪಾತ್ರ ಯಾವಾಗಿರುತ್ತೆ ಆವಾಗ ಬರ್ತಿರ್ತಾರೆ. ಅಲ್ಲಿವರೆಗೂ ಈ ಅಡ್ವಾನ್ಸ್ ಪಾರ್ಟಿ ಆತ್ಮಗಳು ದೇವತೆಗಳ ಜನ್ಮ ಕೊಡ್ತಾರೆ, ಮತ್ತೆ ಪರಂಧಾಮಕ್ಕೆ ಹೋಗ್ತಾರೆ, ಮತ್ತೆ ಬಂದು ಇಲ್ಲಿ ದೇವತೆಗಳಾಗಿ ಜನ್ಮ ತಗೊಳ್ತಾ ಇರ್ತಾರೆ.
ಗದ್ದಿ ಮೇಲೆ ಕೂರುವವರೆಗೂ ಇದು ನಡೀತಾನೆ ಇರುತ್ತೆ. ಅಂದರೆ ಮಹಾವಿನಾಶ ಆ ಕಡೆ ನಡೀತಿರುತ್ತೆ, ಸಂಪೂರ್ಣವಾಗಿ ಮಹಾವಿನಾಶ ಆಗತ್ತೆ, ಶಾಂತ ಆಗ್ಬಿಡತ್ತೆ, ಪ್ರಕೃತಿ ಎಲ್ಲ ಸತೋಪ್ರಧಾನ ಆಗತ್ತೆ. ಆಗ ಬ್ರಹ್ಮಬಾಬಾ ಕೃಷ್ಣನಾಗಿ ಬಂದು ಜನ್ಮವನ್ನ ತಗೊಳ್ತಾರೆ. ಅಂದರೆ ಅದು ವಿನಾಶನೂ ಆಯಿತು, ಈ ಕಡೆ ಸ್ವರ್ಗ ಸ್ಥಾಪನೆನೂ ಕೂಡ ಆಗೋಯ್ತು. ಮತ್ತೆ ಬಾಬಾ ತಿಳಿಸ್ತಾರೆ, ರಾಧೆ ಕೃಷ್ಣರ ತಂದೆ ತಾಯಿ ಯಾಕೆ ಅವರಿಗೆ ಅಷ್ಟೊಂದು ಮಹಿಮೆ ಇಲ್ಲ, ಕೃಷ್ಣನಿಗೆ ಯಾಕೆ ಅಷ್ಟೊಂದು ಮಹಿಮೆ ಅಂದರೆ ಅವರು ಈ ಹಳೆಯ ಪ್ರಪಂಚದ ಒಂದು ಶರೀರದಲ್ಲಿ ಅವರು ಇರ್ತಾರಲ್ಲ, ಹಾಗಾಗಿ ಅವರಿಗೆ ಮಹಿಮೆ ಕಡಿಮೆ. ಯಾಕಂದರೆ ಅವರು ಶರೀರ ಬಿಟ್ಟು ಮತ್ತೆ ಪರಂಧಾಮಕ್ಕೆ ಹೋಗಿ ಮತ್ತೆ ದೇವತೆಗಳಾಗಿ ಜನ್ಮ ತಗೋತಾರೆ. ಯಾಕಂದರೆ ಹಳೆಯ ಪ್ರಪಂಚದ ಅಡ್ವಾನ್ಸ್ ಪಾರ್ಟಿಗಳವರು. ಹಾಗಾಗಿ ಅಂದರೆ ಹಳೆಯ ಪ್ರಪಂಚದಲ್ಲಿನೇ ಅವರು ಸಂಗಮ ಯುಗದಲ್ಲಿ ಈ ಸಮಯದಲ್ಲಿ ಅವರು ಜನ್ಮ ತಗೊಂಡಿರ್ತಾರಲ್ಲ ಪತಿತರ ಗರ್ಭದಲ್ಲಿ, ಹಾಗಾಗಿ ಅವರಿಗೆ ಅಷ್ಟೊಂದು ಮಹಿಮೆ ನಡೆಯೋದಿಲ್ಲ. ಪಾವನ ಶರೀರನೂ ಪಾವನ ಇರಬೇಕು, ಆತ್ಮನೂ ಪಾವನ ಇರಬೇಕು, ಅಂಥವರಿಗೆ ಮಹಿಮೆ ಗಾಯನ ಪೂಜೆ ಎಲ್ಲ ಆಗುವಂಥದ್ದು. ಅವರು ಶರೀರ ಪತಿತಾ ಇದೆ, ಆತ್ಮ ಪಾವನ ಇದೆ, ಶರೀರ ಪತಿತಾ ಇದೆ, ಅದಕ್ಕೆ ಅವರಿಗೆ ಮಹಿಮೆ ಅವೆಲ್ಲ ಇಲ್ಲ. ಕೃಷ್ಣನಿಂದನೇ ಸ್ಟಾರ್ಟ್ ಆಗುತ್ತೆ, ಕೃಷ್ಣನಿಗೇನೆ ಮಹಿಮೆ, ರಾಧೆ ಕೃಷ್ಣನಿಗೇನೆ ಮಹಿಮೆ ಇರುವಂತಹದ್ದು. ಇದು ಸಹ ಬಾಬಾ ಹೇಳ್ತಾರೆ. ಅಲ್ಲಿ ಅಂದರೆ ಇಲ್ಲಿ ಭೋಗ ಬಲ ಇದೆ, ಅಲ್ಲಿ ಯೋಗ ಬಲ ಇದೆ. ಯೋಗ ಬಲದಿಂದ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಜನ್ಮವನ್ನ ಕೊಡುವಂಥದ್ದು. ಅಲ್ಲಿ ಯೋಗ ಬಲ ಅಂದರೆ ಕೇವಲ ಸಂಕಲ್ಪಗಳಿಂದ ನಡೆಯುತ್ತೆ. ಅದಕ್ಕೇನೆ ಹೇಳೋದು ಮುಖ ವಂಶಾವಳಿ. ಇಲ್ಲಿ ನೋಡಿ, ನಾವು ಗರ್ಭದಿಂದ ಬ್ರಾಹ್ಮಣರಾಗಿ ಜನ್ಮ ತಗೊಂಡಿಲ್ಲ, ನಿಜ ತಾನೆ? ತಗೊಂಡಿದ್ದೀವ? ಇಲ್ಲಿ ಗರ್ಭದಿಂದ ಬ್ರಾಹ್ಮಣರಾಗಿ ಜನ್ಮ ತಗೊಂಡಿದ್ದೀವ? ಇಲ್ಲ. ನಾವು ಬ್ರಹ್ಮನ ಮುಖ ವಂಶಾವಳಿ ಬ್ರಾಹ್ಮಣಾತ್ಮಗಳು, ಬ್ರಾಹ್ಮಣ ಜನ್ಮ ತಗೊಂಡಿದ್ದೀವಿ. ಶೂದ್ರ ಜನ್ಮದಿಂದ ಬ್ರಾಹ್ಮಣ ಜನ್ಮಕ್ಕೆ ಅಂದರೆ ಏನು, ಯಾವುದರಿಂದ ನಾವು ಜನ್ಮ ಆಗಿದೆ? ಸಂಕಲ್ಪದಿಂದ. ಮುಖ ವಂಶಾವಳಿ. ಶಿವಬಾಬಾ ಬಂದು ಬ್ರಹ್ಮ ಮುಖ ಕಮಲದ ಮೂಲಕ ನಮಗೆ ಜನ್ಮವನ್ನ ಕೊಟ್ಟಿದ್ದಾರೆ ಅಲ್ವಾ? ಅದರಿಂದ ಮುಖ ವಂಶಾವಳಿಗಳು ಸಂಕಲ್ಪದಿಂದ. ಹಾಗಾಗಿ ಅಲ್ಲಿ ಮುಖದಿಂದ ಸಂಕಲ್ಪದಿಂದನೇ ಅಲ್ಲಿ ಜನ್ಮ ಅನ್ನುವಂಥದ್ದು ನಡೆಯುತ್ತೆ. ಇಲ್ಲಿ ಸತ್ಯಯುಗದಲ್ಲಿ ಭೋಗ ಬಲ ಇರೋದಿಲ್ಲ, ಇಲ್ಲಿ ವಿಕಾರಗಳಿಂದ ಜನ್ಮ ತಗೊಳ್ತಾರೆ. ಯಾಕಂದ್ರೆ ಇಲ್ಲಿ ದೇಹಾಭಿಮಾನದಲ್ಲಿದ್ದಾರೆ, ಆದ್ದರಿಂದ ಇಲ್ಲಿ ಭೋಗಿಸುವಂಥದ್ದು ಪ್ರತಿಯೊಂದು ಅಲ್ವಾ, ಪ್ರತಿಯೊಂದು ಭೋಗಿಸುವಂಥದ್ದೇ, ಕಷ್ಟ ಇರಲಿ ಸುಖ ಇರಲಿ ಪ್ರತಿಯೊಂದೂ. ಆದರೆ ಅಂದರೆ ಇಲ್ಲಿ ಕರ್ಮಕ್ಕೆ ತಕ್ಕ ಹಾಗೆ ಫಲವನ್ನ ಭೋಗಿಸುವಂಥದ್ದು. ಇಲ್ಲಿ ಭೋಗಬಲ, ಬಾಹುಬಲ ಕೂಡ ಇಲ್ಲಿ. ಆದರೆ ಅಲ್ಲಿ ಯೋಗ ಬಲ. ಇಲ್ಲಿ ಒಂದು ನೋಡಿ, ಈಗ ಸತ್ಯ ತ್ರೇತಾಯುಗದಲ್ಲಿ ಸತ್ಯ ಸ್ವರ್ಗದಲ್ಲಿ ಅಂದರೆ ಅಲ್ಲಿ ಪುರುಷ ಆತ್ಮಗಳಿಗೆ, ಕೃಷ್ಣನೇ ತಗೊಳ್ಳಿ ಅಲ್ವಾ, ಪುರುಷ ಒಂದು ದೇವತೆಗಳಿಗೆ ನೋಡಿ ದಾಡಿ ಇರೋದಿಲ್ಲ, ದಾಡಿ ತೋರಿಸೋದಿಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಮೇಲ್ ಹಾರ್ಮೋನ್ಸ್ ಫೀಮೇಲ್ ಹಾರ್ಮೋನ್ಸ್ ಅಲ್ಲಿ ಇರೋದಿಲ್ಲ, ಡೆವಲಪ್ ಆಗೋದಿಲ್ಲ. ಮತ್ತೆ ಭೋಗಬಲದಿಂದ ಇಲ್ಲಿ ಜನ್ಮ ಕೊಡ್ತಾರಲ್ವಾ, ಭೋಗಬಲದಿಂದ ಜನ್ಮ ಕೊಡುವಂತಹ ಪತಿತ ಆರ್ಗನ್ಸು ಸಹ, ಅಪವಿತ್ರ ಆರ್ಗನ್ಸು ಸಹ ಅಲ್ಲಿ ಡೆವಲಪ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅಲ್ಲಿ ಡೆವಲಪ್ ಆಗೋದಿಲ್ಲ, ಯಾಕಂದ್ರೆ ಅಲ್ಲಿ ಕೇವಲ ಸಂಕಲ್ಪಗಳಿಂದ ಅವರು ಸಂಕಲ್ಪ ಮಾಡ್ತಾರಷ್ಟೆ. ಅಲ್ಲಿ ಸಂಕಲ್ಪ ಶಕ್ತಿಯಿಂದ ಅದೇ ಯೋಗ ಬಲ. ಇಲ್ಲಿ ನಾವು ಎಷ್ಟು ಯೋಗ ಮಾಡಿ ನಾವು ತುಂಬಿಸ್ಕೊಂಡಿರ್ತೀವಲ್ಲ ಬಾಬಾರವರಿಂದ ಶಕ್ತಿಗಳನ್ನು ಪ್ರಾಪ್ತಿಗಳನ್ನು, ಇದರ ಅನುಸಾರವಾಗಿಯೇ ಅಲ್ಲಿ ನಮ್ಮದು ಜೀವನ ಇರುತ್ತೆ ಅಲ್ವಾ. ಯೋಗಿ ಅಂದರೆ ಅಲ್ಲಿ ನಾವು ಅದರ ಒಂದು ಪ್ರಾರಬ್ಧ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಅಲ್ಲಿ ಸಂಕಲ್ಪಗಳಿಂದನೇ ಇರುತ್ತೆ. ಇಲ್ಲಿ ದೇಹಾಭಿಮಾನದಲ್ಲಿದ್ದೀವಿ, ಅದರಿಂದ ಭೋಗಬಲ. ಅಲ್ಲಿ ಆತ್ಮಾಭಿಮಾನಿಗಳು, ಕೇವಲ ಸಂಕಲ್ಪ, ಅಲ್ಲಿ ಅವುಗಳ ಅವಶ್ಯಕತೆ ಇಲ್ಲ. ಪತಿತ ಆರ್ಗನ್ಸ್ ಇರೋದಿಲ್ಲ ಅಲ್ಲಿ, ಪತಿತ ಆರ್ಗನ್ಸ್ ಅನ್ನುವಂಥದ್ದು ಇರೋದಿಲ್ಲ. ಇಲ್ಲಿದೆ ಆ ಪತಿತ ಆರ್ಗನ್ಸ್ ಅನ್ನುವಂಥದ್ದು ದ್ವಾಪರ ಯುಗದಿಂದ ಡೆವಲಪ್ ಆಗತ್ತೆ. ದ್ವಾಪರ ಯುಗದಿಂದ ಅದನ್ನೂ ಸಹ ಬಾಬಾ ತಿಳಿಸಿದ್ದಾರೆ. ಹೇಗೆ ಅಂತಂದ್ರೆ, ಈಗ ಈ ಸಮಯದಲ್ಲಿ 33 ಕೋಟಿ ಆತ್ಮಗಳು
ದೇವತೆಗಳು ಪುರುಷಾರ್ಥವನ್ನ ಮಾಡ್ತಿದ್ದಾರೆ. ಲಾಸ್ಟಲ್ಲಿ ಬರುವಂತಹ ಆತ್ಮಗಳಿರ್ತಾರಲ್ಲ, ಲಾಸ್ಟಲ್ಲಿ 33 ಕೋಟಿ, ಲಾಸ್ಟ್ ಅಲ್ಲಿ ತ್ರೇತಾಯುಗದ ಅಂತಿಮದಲ್ಲಿ ಬರುವಂತ ಲಾಸ್ಟ್ ಜನ್ಮದಲ್ಲಿ, ಇವಾಗ ತ್ರೇತಾಯುಗದಲ್ಲಿ 12 ಜನ್ಮ ಅಲ್ವಾ, ಲಾಸ್ಟ್ 12ನೇ ಜನ್ಮದಲ್ಲಿ ಜನ್ಮ ತಗೊಳ್ಳುವಂತ ಆತ್ಮಗಳು ಇರ್ತಾರೆ. ಅವ್ರು ಯಾರು ಅಂದ್ರೆ ಯೋಗ ಜ್ಞಾನ ಧಾರಣೆ ಸೇವೆಯಲ್ಲಿ ಇರಲ್ಲ, ಸರಿಯಾಗಿ ಪುರುಷಾರ್ಥ ಮಾಡಿರಲ್ಲ. ಅವರು ಜಾಸ್ತಿ ದೇಹಾಭಿಮಾನದಲ್ಲಿ ವಿಕಾರಗಳಲ್ಲೇ ಇರ್ತಾರೆ. ಆದ್ರೆ ಬಾಬಾರವರನ್ನ ತಿಳ್ಕೊಂಡಿರ್ತಾರೆ, ಆತ್ಮನ ತಿಳ್ಕೊಂಡಿರ್ತಾರೆ, ಪರಮಾತ್ಮ ಯಾರು ಅನ್ನೋದು ತಿಳ್ಕೊಂಡಿರ್ತಾರೆ. ಹಾಗಾಗಿ ಬಾಬಾ ಹೇಳಿದಾರಲ್ಲ, ಒಂದು ದಿನ ನೀವು ನನ್ನನ್ನು ನೆನಪು ಮಾಡಿದ್ರು ಸಾಕು, ನೀವು ಸ್ವರ್ಗದಲ್ಲಿ ಬರ್ತೀರಾ ಅಂತ ಹೇಳಿದ್ದಾರೆ ಅಲ್ವಾ. 3 ತಿಂಗಳು ಬರ್ತೀರಾ ನೀವು, ಒಂದು ದಿನ ನೀವು ನನ್ನನ್ನು ನೆನಪು ಮಾಡಿದ್ರೆ 3 ತಿಂಗಳು ಬರ್ತೀರಾ ಅಂತ ಹೇಳಿದ್ದಾರೆ. ಹಂಗಾಗಿ ಆ ರೀತಿ ಅವರು ಜಾಸ್ತಿ ವಿಕಾರಗಳಲ್ಲಿರ್ತಾರೆ, ಮತ್ತೆ ದೇಹಾಭಿಮಾನದಲ್ಲಿರ್ತಾರೆ. ಬಾಬಾರವರನ್ನ ನೆನಪು ಮಾಡಿ ಯೋಗ ಜ್ಞಾನ ಧಾರಣೆ ಸೇವೆಯಲ್ಲಿ ಇರೋದಿಲ್ಲ. ಅವರು ಜಾಸ್ತಿ ದೇಹಾಭಿಮಾನ, ಜಾಸ್ತಿ ವಿಕಾರ ಇರುತ್ತೆ. ಆದ್ರೂ ಕೂಡ ಬಾಬಾರವರನ್ನ ಅವರು ತಿಳ್ಕೊಂಡಿದ್ದಾರೆ, ಆತ್ಮವನ್ನ ತಿಳ್ಕೊಂಡಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೋಸ್ಕರ ಅವರಿಗೆ ತ್ರೈತಾಯುಗದ ಅಂತಿಮದಲ್ಲಾದ್ರೂ ಕೂಡ ಅವರಿಗೆ ಕೊಡ್ತಾರೆ. ಯಾರಿಗೂ ಮೋಸ ಮಾಡೋದಿಲ್ಲ ಬಾಬಾ, ಯಾರಿಗೂ ಅನ್ಯಾಯ ಮಾಡೋದಿಲ್ಲ ಬಾಬಾ. ಅವರಿಗೆ ಅವ್ರು ಎಷ್ಟು ಅವರದ್ದು ಪುರುಷಾರ್ಥ ಇರುತ್ತೆ ಅಷ್ಟು ಅವ್ರಿಗೆ ಪ್ರಾರಬ್ಧ ಅನ್ನೋದು ಸಿಕ್ಕೇ ಸಿಗುತ್ತೆ. ಅವ್ರೇನ್ ಮಾಡ್ತಾರೆ, ತ್ರೇತಾಯುಗದ ಅಂತಿಮದಲ್ಲಿ ಲಾಸ್ಟ್ 12ನೇ ಜನ್ಮ, ತ್ರೇತಾಯುಗದಲ್ಲಿ 12 ಜನ್ಮ ಅಲ್ಲ, ಲಾಸ್ಟ್ 12ನೇ ಜನ್ಮದಲ್ಲಿ ಜನ್ಮ ತಗೋತಾರೆ. ಅದು ಏನು, ಯಾವಾಗ ಜನ್ಮ ತಗೋತಾರೆ, ಇನ್ನೇನ್ ದ್ವಾಪರ ಯುಗ ಬರುತ್ತೆ, ಸಮೀಪದಲ್ಲಿದೆ. ಅದರ ಒಂದು ದ್ವಾಪರ ಯುಗದ ಒಂದು ಆದಿ, ತ್ರೇತಾಯುಗದ ಒಂದು ಅಂತಿಮ. ಆ ಒಂದು ಸ್ವಲ್ಪ ಸಮಯದಲ್ಲಿ ಬಂದು ಜನ್ಮವನ್ನ ತಗೊಳ್ತಾರೆ. ಎಷ್ಟು ಸಮಯ ಇರ್ತಾರೆ ಅವರು, ಬರುತ್ತೆ ಏನು ದ್ವಾಪರ ಯುಗ ಬರುತ್ತೆ. ತ್ರೇತಾಯುಗದ ಅಂತಿಮದಲ್ಲೂ ವಿನಾಶ ಆಗತ್ತೆ ಅಂತ ಹೇಳಿದ್ದಾರೆ. ವಿನಾಶ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಪರಿವರ್ತನೆ. ಅಲ್ಲಿ ಮಹಲ್ಗಳು ಏನೇನು ಇರುತ್ತಲ್ಲ ಅದೆಲ್ಲ ಒಳಗಡೆ ಹೊರಟೋಗುತ್ತೆ. ಅಲ್ಲೂ ಕೂಡ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಬೇರೆ ಬೇರೆ ಆಗ್ಬಿಡತ್ತೆ. ಅಲ್ಲಿ ಬೇರೆ ಬೇರೆ ಅಂತಂದ್ರೆ ಈಗ ಒಂದೇ ಭಾಷೆ, ಒಂದೇ ರಾಜಧಾನಿ, ಇದು ಸದಾ ತ್ರೇತಾಯುಗದವರೆಗೂ ಇರುತ್ತೆ. ದ್ವಾಪರ ಯುಗದಿಂದ ಸ್ಟಾರ್ಟ್ ಆಗುತ್ತಲ್ವಾ, ಅಲ್ಲಿ ಒಂದೇ ಇರೋದಿಲ್ಲ, ಒಂದಕ್ಕಿಂತ 2 ಆ ಥರ ಅದು ವೃದ್ಧಿ ಆಗ್ತಾ ಹೋಗುತ್ತಲ್ಲ. ಹಾಗೆ ಅಲ್ಲಿ ಏನಾಗ್ಬಿಡುತ್ತೆ, ಅಲ್ಲಿ ಭೂಕಂಪಗಳಾಗಿ ಅಲ್ಲೆಲ್ಲನೂ ಕೂಡ ಭೂಮಿ ಕೂಡ ಏನಾಗುತ್ತೆ, ಬೇರೆ ಬೇರೆ ಅಂದ್ರೆ ಪಾರ್ಟ್ಸ್ ಆಗಿ ಅಲ್ಲಿ ವಿಂಗಡಣೆನೂ ಕೂಡ ಆಗತ್ತೆ, ವಿಭಾಗಗಳಾಗಿ. ಆ ರೀತಿ ಎಲ್ಲ ಒಳಗಡೆ ಹೋಗುವಂಥದ್ದು, ಅಲ್ಲೂ ಕೂಡ ಸ್ವಲ್ಪ ಪರಿವರ್ತನೆ ಆಗುತ್ತೆ. ಯಾಕಂದ್ರೆ ದೇವತೆಗಳು ತನ್ನ ಶಕ್ತಿಯನ್ನ ಕಳ್ಕೊಂಡ್ಬಿಟ್ರು, ಆಯ್ತಾ. ದೇಹಾಭಿಮಾನದಲ್ಲಿ ಬರ್ತಿದ್ದಾರೆ, ಶಕ್ತಿ ಹೋಯ್ತು. ಹಾಗಾಗಿ ಅಲ್ಲಿ ಆಗತ್ತೆ ಪರಿವರ್ತನೆ. ಭೂಮಿ ಅದು ಪಂಚತತ್ವಗಳು ಸಹ ಪತಿತ ಆಗೋದಕ್ಕೆ ಸ್ಟಾರ್ಟ್ ಆಗ್ಬಿಡತ್ತಲ್ಲ ಆವಾಗ. ಮತ್ತೆ ಇನ್ನು ದ್ವಾಪರ ಯುಗದಲ್ಲಿ ಇನ್ನೇನು ಜನ್ಮ ತಗೊಳ್ಬೇಕು ಅನ್ನೋ ಟೈಮಲ್ಲಿ ಈ ಆತ್ಮ ಪತಿತಾತ್ಮ ಅಂದ್ರೆ ಏನು ಅಂದ್ರೆ, ಈ ಸಮಯದಲ್ಲಿ ಇದ್ದು ವಿಕಾರಗಳಲ್ಲಿ ಇದ್ದು ಮತ್ತೆ ದೇಹಾಭಿಮಾನದಲ್ಲಿ ಜಾಸ್ತಿ ಇದ್ದು ಶರೀರ ಬಿಡುವಾಗ ಸ್ತ್ರೀಯ ಒಂದು ಸ್ಮೃತಿಯಲ್ಲಿ ಶರೀರ ಬಿಟ್ಟಿರ್ತಾರೆ. ಅಂದ್ರೆ ಏನು, ವಿಕಾರದ ಒಂದು ಸ್ಮೃತಿಯಲ್ಲಿ, ಸ್ತ್ರೀಯ ಸ್ಮೃತಿಯಲ್ಲಿ, ವಿಕಾರದ ಸ್ಮೃತಿಯಲ್ಲಿ ಶರೀರವನ್ನ ಬಿಟ್ಟಿರ್ತಾರೆ ಆತ್ಮಗಳು ಅಂಥವರು, ಆಯ್ತಾ. ಹೇಳ್ತಾರಲ್ಲ ಅಂತಮತಿ ಅಂತಿಮಮತಿ ಸೋಗತಿ ಅಂತ ಹೇಳ್ತಾರಲ್ಲ, ಹಾಗಾಗಿ ಅಂಥದ್ದೇ ಜನ್ಮ ಸಿಗುತ್ತೆ ಅಂತ ಹೇಳ್ತಾರಲ್ಲ. ಶರೀರ ಬಿಡುವಾಗ ಯಾರ ಅಂತಮತಿ ಸೋಗತಿ, ಆವಾಗ ಯಾರ ಒಂದು ಸ್ಮೃತಿ ಇರುತ್ತೆ ಅಂತಹ ಅವ್ರ ಹತ್ರನೇ ಹೋಗಿ ಜನ್ಮ ತಗೊಳ್ಬೇಕಾಗತ್ತೆ ಅಂತ ಸ್ಥಾನದಲ್ಲೇ ಅಂತ ಹೇಳ್ತಾರಲ್ಲ. ಹಾಗಾಗಿ ಅವರು ಈ ಸಮಯದಲ್ಲಿ, ವಿನಾಶದ ಸಮಯದಲ್ಲಿ ಆ ಥರ ವಿಕಾರಗಳು ಇಂದ, ದೇಹಾಭಿಮಾನದಿಂದ ವಿಕಾರಗಳ ಸ್ಮೃತಿಯಲ್ಲಿ, ಸ್ತ್ರೀಯ ಸ್ಮೃತಿಯಲ್ಲಿ ಶರೀರ ಬಿಟ್ಟಿರ್ತಾರೆ. ಆ ರೀತಿ ಅಂದ್ರೆ ವಿಕಾರಗಳ ಸ್ಮೃತಿಯಲ್ಲಿ ಶರೀರ ಬಿಟ್ಟ ಆತ್ಮಗಳು ಲಾಸ್ಟಲ್ಲಿ ಹೋಗಿ ಜನ್ಮ ತಗೊಳ್ತಾರಲ್ಲ, ಆವಾಗ ಇನ್ನೇನು ಅವ್ರು ಜನ್ಮ ತಗೊಂಡ್ರು ಸ್ವಲ್ಪ ಸಮಯ ಇದ್ರು ಹಂಗೇನೆ ದ್ವಾಪರ ಯುಗ ಬಂದ್ಬಿಡ್ತು. ಅಲ್ಲಿಂದ ಸ್ಟಾರ್ಟ್ ಆಯ್ತು. ಉಳಿದಿರೋದೆಲ್ಲ ನೋಡಿ, ಇರೋ ಸಮಯನೇ ಅವರು ಇಲ್ಲಿ ನೆನಪು ಮಾಡಿರೋದು, ಅಷ್ಟಕ್ಕೂ ಪ್ರಾರಬ್ಧ ಅಲ್ಲಿ ಸಿಕ್ಬಿಡುತ್ತೆ. ಇಲ್ಲಿ ಎಷ್ಟು ನೆನಪು ಮಾಡಿರ್ತಾರೆ ಅವರು, ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮನನ್ನ ನೆನಪು ಮಾಡಿರ್ತಾರೆ ಸ್ವಲ್ಪ, ಅಷ್ಟಕ್ಕೂ ಪ್ರಾರಬ್ಧ ಲಾಸ್ಟಲ್ಲಿ ಬಂದು ಹಂಗೆ ಜನ್ಮ ತಗೊಂತಾರೆ. ಹಂಗೆ ಅದೇನಾಗ್ಬಿಡುತ್ತೆ, ಪರಿವರ್ತನೆ ಆಗಿ ದ್ವಾಪರ ಯುಗ ಸ್ಟಾರ್ಟ್ ಆಗ್ಬಿಡುತ್ತೆ. ಅಲ್ಲಿಂದ ದೇಹಾಭಿಮಾನ ಸ್ಟಾರ್ಟ್, ಅವರಿಂದನೇ ಸ್ಟಾರ್ಟು.
ಅವರಿಂದನೇ ಸ್ಟಾರ್ಟ್. ಅಲ್ಲಿಂದ ಪತಿತ ಆರ್ಗನ್ಸ್, ಭೋಗಬಲದಿಂದ ಜನ್ಮವನ್ನ ಕೊಡುವಂತಹ ಆರ್ಗನ್ಸ್, ಪತಿತ ಆರ್ಗನ್ಸ್ ಅಲ್ಲಿಂದ ಡೆವಲಪ್ ಆಗುತ್ತೆ. ಅಲ್ಲಿ ಮೇಲ್ ಹಾರ್ಮೋನ್ಸ್, ಫೀಮೇಲ್ ಹಾರ್ಮೋನ್ಸ್ ಅಲ್ಲಿಂದ ಡೆವಲಪ್ ಆಗುತ್ತೆ. ದೇಹಾಭಿಮಾನ ಅಲ್ಲಿಂದನೇ, ದೇಹಾಭಿಮಾನ ಅನ್ನುವಂಥದ್ದು ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ರಾವಣ ರಾಜ್ಯ, ಮಾಯಾ ರಾಜ್ಯ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಲ್ಲ? ಬಾಬಾ ಹೇಳ್ತಾರೆ, ಮಾಯೆಯನ್ನ ನೀವೇ ರಚನೆ ಮಾಡೋದು, ನಾನಲ್ಲ. ನಾನು ಕೇವಲ ಸ್ವರ್ಗವನ್ನಷ್ಟೇ ನಾನು ರಚನೆ ಮಾಡ್ತೀನಿ, ಸುಖಧಾಮವನ್ನ ಅಷ್ಟೇ ನಾನು ರಚನೆ ಮಾಡ್ತೀನಿ. ಆದ್ರೆ ದುಃಖಧಾಮವನ್ನ, ರಾವಣ ರಾಜ್ಯವನ್ನ ನೀವೇ ರಚನೆ ಮಾಡ್ತೀರಾ ಅಂತ ಹೇಳಿದ್ದಾರೆ. ಇಡೀ ಕಲ್ಪಕ್ಕೆ ಬೀಜ ಈ ಸಮಯದಲ್ಲೇ ನೀವು ಹಾಕ್ತೀರಾ ಅಂತನೂ ಕೂಡ ಬಾಬಾ ಹೇಳಿದ್ದಾರೆ ಅಲ್ವಾ? ಹೇಳಿದರೆ ತಾನೆ, ಇಡೀ ಕಲ್ಪಕ್ಕೆ ಬೀಜ ನಾವು ಇಲ್ಲೇ ಈ ಸಂಗಮ ಯುಗದಲ್ಲೇನೆ ನಾವು ಹಾಕೋದು, ಈ ಸಮಯದಲ್ಲಿ. ಇಲ್ಲಿ ನಾವು ಎಷ್ಟು ವಿಕಾರಗಳಲ್ಲಿ ಹೋಗ್ತೀವಿ, ಎಷ್ಟು ನಾವು ಆತ್ಮಾಭಿಮಾನಿಯಾಗಿ ಪುರುಷಾರ್ಥ ಮಾಡಿ ಜ್ಞಾನ ಯೋಗ ಧಾರಣೆ ಸೇವೆಯಲ್ಲಿ ಇರ್ತೀವಿ, ಇದೆಲ್ಲನೂ ಕೂಡ ಏನಾಗುತ್ತೆ, ಕೌಂಟ್ ಆಗುತ್ತಲ್ಲ. ಎಷ್ಟು ನಾವು ಸಂಪಾದನೆ ಆಗಿದೆ ಆತ್ಮಾಭಿಮಾನಿಯಾಗಿ, ಅಷ್ಟು ನಾವು ಸ್ವರ್ಗದಲ್ಲಿ ಬರ್ತೀವಿ. ಇನ್ನು ಉಳಿದಿರೋ ಸಮಯ ಅಂದ್ರೆ ಲಾಸ್ಟಲ್ಲಿ ಇನ್ನೇನು ಸ್ವರ್ಗ ಮುಗಿಯುತ್ತೆ, ನರಕ ಬರುತ್ತೆ, ದ್ವಾಪರ ಈಗ ಸ್ಟಾರ್ಟ್ ಆಗುತ್ತೆ ಅನ್ನೋವಾಗ ಒಂದು ಸ್ವಲ್ಪ ಸಮಯ ಇದ್ದಂಗೆನೆ ಜನ್ಮ ತಗೊಂಡು ಆಮೇಲೆ ನರಕದಲ್ಲಿ ಬಂದ್ಬಿಡ್ತಾರೆ. ಅದಕ್ಕೆ ಬಾಬಾ ಹೇಳೋದು, ಆದಿಯಿಂದ ಬರುವಂತ ಪ್ರಯತ್ನ ಪಡಿ ಅಂತಾನು ಹೇಳ್ತಾರೆ. ಬಟ್ ನಂಬರ್ವಾರು ಏನು ಮಾಡೋದಕ್ಕಾಗೋದಿಲ್ಲ. ಡ್ರಾಮಾನುಸಾರವಾಗಿ ಅವರವರ ಪುರುಷಾರ್ಥ, ಅವರವರ ಪದವಿ ಇದ್ದೇ ಇರುತ್ತೆ. ಯಥಾಶಕ್ತಿ, ಯಥಾ ಜ್ಞಾನ ಇದ್ದೇ ಇರುತ್ತೆ ಅಲ್ವಾ? ಯಥಾ ಜ್ಞಾನ, ಯಥಾ ಯೋಗ, ಅವರಿಗೆ ಅದು ಪ್ರಾಪ್ತಿ, ಪ್ರಾರಬ್ಧ ಅನ್ನುವಂಥದ್ದು ಇದ್ದೇ ಇರುತ್ತೆ. ಹಾಗಾಗಿ ರಾವಣ ರಾಜ್ಯನೂ ಕೂಡ ನಾವೇ ಸ್ಥಾಪನೆ ಮಾಡುವಂಥದ್ದು ನಮ್ಮಿಂದ. ಅದಕ್ಕೇನೆ ದೇವತೆಗಳು ವಾಮ ಮಾರ್ಗದಲ್ಲಿ ಹೋಗ್ತಾರೆ ಅಂತ ಅದಕ್ಕೆ ಹೆಸರಿರುವಂಥದ್ದು. ಶಾಸ್ತ್ರಗಳಲ್ಲಿದೆ ತಾನೆ, ದೇವತೆಗಳು ವಾಮ ಮಾರ್ಗದಲ್ಲಿ ಹೋಗ್ತಾರೆ ಅಂತ. ನಮ್ಮಿಂದನೇ ತ್ರೇತಾಯುಗದವರು ತ್ರೇತಾಯುಗಕ್ಕೆ ಬಂದಿರ್ತಾರೆ. ತ್ರೇತಾಯುಗದಲ್ಲಿ 14 ಕಲೆ ಅಲ್ವಾ? ಸತ್ಯಯುಗದಲ್ಲಿ 16 ಕಲೆ. ಈ ತ್ರೇತಾಯುಗದಲ್ಲಿ ಇವಾಗ ಅಂತಿಮ ವರ್ಷದೊಳಗಡೆ ಕಲೆಗಳು ಖಾಲಿಯಾಗಿರುತ್ತೆ. ತ್ರೇತಾಯುಗದ ಅಂತಿಮ ವರ್ಷದೊಳಗಡೆ ಅವರು ದೇಹಾಭಿಮಾನದಲ್ಲಿ, ಯಾಕಂದ್ರೆ ಶಕ್ತಿಗಳು ಕಳ್ಕೊಂಡಿರ್ತಾರೆ. ಅಂತ ಟೈಮಲ್ಲಿ ಲಾಸ್ಟ್ ಜನ್ಮದಲ್ಲಿ ಇರ್ತಾರೆ ಅವರು ಕೂಡ. ಆ ಟೈಮಲ್ಲಿ ಬಂದು ಜನ್ಮ ತಗೊಂತಾರೆ ಪರಂಧಾಮದಿಂದ ಬಂದು. ಯಾರು ಇಲ್ಲಿ ಸ್ವಲ್ಪ ಹಂಗೆ ನೆನಪು ಮಾಡಿರೋ ಲಾಸ್ಟ್ ಒಂದು ಜನ್ಮ ತಗೊಳ್ಳುವಂಥವ್ರು ತ್ರೇತಾಯುಗದಲ್ಲಿ ಬಾಬನ್ ಮಕ್ಕಳು, ಆಯ್ತಾ? ಆವಾಗ ಬಂದು ಜನ್ಮ ತಗೊಂಡು ಏನ್ ಮಾಡ್ತಾರೆ, ಒಂದು ಸ್ವಲ್ಪ ಸಮಯ ಇದ್ದು ಉಳಿದಿರೋ ಸಮಯ ಅವ್ರದ್ದು ನರಕನೇ ಜಾಸ್ತಿ ಇದೆ. ನರಕದಲ್ಲೇ ಇರೋದು ಪಾತ್ರ ಜಾಸ್ತಿ ಇರುತ್ತೆ, ಸ್ವರ್ಗದಲ್ಲಿರೋ ಪಾತ್ರ ಕಡಿಮೆ ಇರುತ್ತೆ. ಯಾಕಂದ್ರೆ ಸ್ವಲ್ಪನೇ ಅವ್ರು ನೆನಪು ಮಾಡಿರ್ತಾರಲ್ಲ, ಸ್ವಲ್ಪ ಸಮಯ. ಆಗ ಏನ್ ಮಾಡ್ತಾರೆ, ಅವರು ಒಂದು ಜನ್ಮದಲ್ಲಿ ತಗೊಳ್ಳುವಂಥವ್ರು. ಅವರಿಂದ ಏನಾಗುತ್ತೆ, ಅವರಿಂದ ಡೆವಲಪ್ ಆಗುತ್ತಲ್ಲ ಎಲ್ಲ ವಿಕಾರಗಳು, ದೇಹಾಭಿಮಾನ ಎಲ್ಲ. ಇಲ್ಲಿ ಸ್ಟಾರ್ಟಿಂಗ್ ಇಂದ ಬಂದಿರೋ ತ್ರೇತಾಯುಗದಲ್ಲಿ ಇರುವಂತವರು ಕೂಡ ಸತ್ಯಯುಗದಿಂದ ಅವರು ಜನ್ಮಗಳನ್ನು ತಗೊಳ್ತಾ ತ್ರೇತಾಯುಗದ ಅಂತಿಮಕ್ಕೆ ಬಂದ್ಬಿಟ್ಟಿರ್ತಾರಲ್ಲ, ಅವರಲ್ಲೂ ಶಕ್ತಿಗಳಿರೋದಿಲ್ಲಲ್ಲ. ಇವರಿಂದ ಅವ್ರಿಗೂ ಸಹ ಅದೇನಾಗ್ಬಿಡತ್ತೆ, ಹೊರಟೋಗುತ್ತೆ. ಅವರ ಪ್ರಭಾವ ಇವ್ರ ಮೇಲೇನೂ ಸಹ ಬೀಳುತ್ತೆ. ಹಾಗೆ ಅರ್ಥ ಆಯ್ತಲ್ಲ? ಬಾಬನ ಮಕ್ಕಳಿಂದನೇ ವಿಕಾರಗಳು ಸ್ಟಾರ್ಟ್ ಆಗೋದು, ಅದನ್ನು ಬಾಬಾ ಹೇಳಿದ್ದಾರೆ. ದೇಹಾಭಿಮಾನ ಬಾಬಾರವ್ರ ಮಕ್ಕಳಿಂದನೇ ಸ್ಟಾರ್ಟ್ ಆಗುತ್ತೆ ಅಂತಲೂ ಹೇಳಿದ್ದಾರೆ, ಆಯ್ತಾ? ಆವಾಗ ಅಲ್ಲಿಂದ ಏನಾಗುತ್ತೆ, ಸ್ಟಾರ್ಟ್ ಆಗ್ತಾ ಹೋಗುತ್ತೆ ನರಕ ಅನ್ನುವಂಥದ್ದು. ದ್ವಾಪರ ಕಲಿಯುಗ ನರಕ, ಸತ್ಯ ತ್ರೇತಾಯುಗ ಸ್ವರ್ಗ. ಅರ್ಥ ಆಯ್ತಲ್ಲ? ಈ ರೀತಿ ಪತಿತ ಪ್ರಪಂಚ, ಪಾವನ ಪ್ರಪಂಚ ಅನ್ನುವಂಥದ್ದು ಇಡೀ ಕಲ್ಪದಲ್ಲಿ ನಡೀತಾ ಹೋಗುತ್ತೆ. ಇಲ್ಲಿ ನಾವು ಎಷ್ಟು ಸ್ವರ್ಗಕ್ಕೆ ಬೇಕು, ಸತ್ಯಯುಗದಲ್ಲಿ ಬರಬೇಕಾ, ತ್ರೇತಾಯುಗದಲ್ಲಿ ಬರಬೇಕಾ, ಎಷ್ಟು ಆದಿಯಿಂದ ಅಂತ್ಯದವರೆಗೂ ಇರಬೇಕಾ, ಎಲ್ಲ ಈ ಸಮಯದಲ್ಲೇ ನಮ್ಮ ಪುರುಷಾರ್ಥದ ಮೇಲೆ ಡಿಪೆಂಡ್. ನಾವೆಷ್ಟು ಜ್ಞಾನ ಯೋಗ ಧಾರಣೆ ಸೇವೆ 4 ಸಬ್ಜೆಕ್ಟಲ್ಲಿ ಎಷ್ಟು ನಾವು ಪಾಸ್ ವಿತ್ ಆನರ್ ಆಗ್ತೀವಿ, ಎಷ್ಟು ಮಾರ್ಕ್ಸ್ ತಗೊಳ್ತೀವಿ, ಎಲ್ಲ ಸೇವೆ ಖಾತೆ, ಎಲ್ಲ ಸ್ಮೃತಿ ಖಾತೆ, ಎಲ್ಲದರಲ್ಲೂ ಎಷ್ಟು ನಾವು ಮಾರ್ಕ್ಸ್ ತಗೊಳ್ತೀವಿ ಅನ್ನೋದ್ರ ಮೇಲೆ ಸತ್ಯ ತ್ರೇತಾಯುಗದಲ್ಲಿ ನಾವು ಬರ್ತೀವಿ. ಇನ್ನು ಕಡಿಮೆ ಇದೆ 50%. ಇವಾಗ 100% ಅಲ್ಲಿ 50% ಮಾತ್ರ ನಾವು ಸತ್ಯಯುಗಕ್ಕೆ ಹೋಗೋದು, ಸ್ವರ್ಗಕ್ಕೆ ಹೋಗೋ ಪುರುಷಾರ್ಥ ಮಾಡಿರ್ತೀವಿ ಅಂದ್ರೆ ಅಷ್ಟೇ ಇರ್ತೀವಿ ನಾವು, ಅಂದ್ರೆ ತ್ರೇತಾಯುಗದಲ್ಲಿ ಬರ್ತೀವಿ. ಆಮೇಲೆ ಇನ್ನು 50% ಇಲ್ಲ, ಅದು ಬರೀ ದೇಹಾಭಿಮಾನ ಇರುತ್ತೆ. ಅದೇನಾಗುತ್ತೆ, ದ್ವಾಪರ ಯುಗದಿಂದ ಸ್ಟಾರ್ಟ್ ಆಗುತ್ತೆ. 50% ಎಲ್ಲಿಂದ,
ದ್ವಾಪರ ಯುಗದಿಂದ ಅಲ್ಲಿಂದ ನಮ್ಮದು ಪಾತ್ರ ಸ್ಟಾರ್ಟ್ ಆಗುತ್ತೆ. ದ್ವಾಪರ ಯುಗದ್ದೂ ಈ ಸಮಯದಲ್ಲೇ ನಾವು ಬೀಜ ಬಿತ್ತುತ್ತಾ ಇದ್ದೀವಿ. ದ್ವಾಪರ ಯುಗದ್ದು ದೇಹಾಭಿಮಾನದ್ದು ಇಲ್ಲೇ ಬಿತ್ತುತ್ತೀವಿ, ಆತ್ಮಾಭಿಮಾನದ್ದು ಇಲ್ಲೇ ಬಿತ್ತುತ್ತೀವಿ. ನಾವೆಷ್ಟು ಪರ್ಸೆಂಟೇಜು ಇವಾಗ 100% ಪುರುಷಾರ್ಥ ಮಾಡಿ. ಇವಾಗ ಅಷ್ಟರತ್ನಗಳಿದಾರಲ್ಲ, ಅವರು 4 ಸಬ್ಜೆಕ್ಟಲ್ಲೂ ಸಮನಾಗಿರುತ್ತೆ ಮಾರ್ಕ್ಸ್. ಒಂದರಲ್ಲಿ 100, ಇನ್ನೊಂದರಲ್ಲಿ 100, ಅಂದ್ರೆ ಜ್ಞಾನದಲ್ಲಿ 100, ಯೋಗದಲ್ಲಿ 100, ಧಾರಣೆಯಲ್ಲಿ 100, ಸೇವೆಯಲ್ಲಿ 100 ಅನ್ಕೊಳ್ಳಿ. ಎಕ್ಸಾಂಪಲ್ 4 100 ಇರುತ್ತೆ. 100 ಮಾರ್ಕ್ಸ್ ಸಮನಾಗಿರುತ್ತೆ. ಇವರು ಅಷ್ಟರತ್ನಗಳು. 108ರ ಮಾಲೆ ಇದೆಯಲ್ಲ, ವಿಜಯ ರತ್ನಗಳು ಅಂದ್ರೆ 100ರ ಮಾಲೆ ಇದೆಯಲ್ಲ, ಅಲ್ಲಿ ಅವ್ರೇನ್ ಮಾಡ್ತಾರೆ, ಜ್ಞಾನದಲ್ಲಿ ಸ್ವಲ್ಪ ಜಾಸ್ತಿ, ಯೋಗದಲ್ಲಿ ಸ್ವಲ್ಪ ಕಡಿಮೆ, ಈ ರೀತಿ ಆ 4 ಸಬ್ಜೆಕ್ಟಲ್ಲಿ ಒಂದೊಂದು ಸಬ್ಜೆಕ್ಟ್ ಜಾಸ್ತಿ, ಒಂದೊಂದು ಸಬ್ಜೆಕ್ಟ್ ಕಡಿಮೆ, ಆ ಥರ ಇರುತ್ತೆ. ಯಾರಿಗೆ? ಈ 100ರ ಮಾಲೆ ರಾಜರಾಗುವಂಥವ್ರು. ಅರ್ಥ ಆಯ್ತಲ್ಲ, ಅವ್ರದ್ದು ಆ ರೀತಿ ಇರುತ್ತೆ. ಬಟ್ ಅವರು ಪಾಸ್ ವಿತ್ ಅನ್ನೋರು ಆಗುವಂಥವರು ಸಬ್ಜೆಕ್ಟಲ್ಲಿ ನಾವು ಸಮನಾಗಿ ನಾವು ಮಾರ್ಕ್ಸನ್ನು ತಗೊಳ್ಬೇಕಾಗತ್ತೆ. ಏನು ಶಿಕ್ಷೆ ಇಲ್ಲದೆ ಹೋಗೋದು ಅಂದ್ರೆ ಅಷ್ಟರತ್ನಗಳೇ. ಬಟ್ ಇವರಲ್ಲಿ 100ರ ಮಾಲೆಯಲ್ಲಿ ಅಂದರೆ ಏನೋ ಒಂದು ಅಲ್ಪ ಸ್ವಲ್ಪ ಆದರೂ, ಸೂಕ್ಷ್ಮವಾಗಾದರೂ ಒಂದು ಸ್ವಲ್ಪ, ಒಂದು ಸ್ಟಾರ್ಟಿಂಗ್ 100ರ ಮಾಲೆಯಲ್ಲಿ 108ರ ಮಾಲೆಯಲ್ಲಿ ಸ್ಟಾರ್ಟಿಂಗಲ್ಲಿ 108 ಅಂತ ಯಾಕೆ ಹೇಳ್ತಾರೆ ಅಂದರೆ 8 ಅಷ್ಟರತ್ನಗಳು, 100 ಮಂದಿ ವಿಜಯರತ್ನಗಳು. ಇದಕ್ಕೆ 108 ಅಂತ ಒಂದೇ ಸರಿ ಹೇಳ್ತಾರೆ. ಇದು ಎರಡನ್ನೂ ಸೇರಿ ವಿಜಯಮಾಲೆ ಅಂತಾನೆ ಹೇಳ್ತಾರೆ. ಅಂದರೆ ಸ್ವಲ್ಪ ಎಲ್ಲೋ ಒಂದು ಸ್ವಲ್ಪ ಅಲ್ಲಿ ಅವ್ರದ್ದು ಪುರುಷಾರ್ಥದಲ್ಲಿ ಏರುಪೇರಾಗಿರುತ್ತೆ. ಬಟ್ ಸೂಕ್ಷ್ಮವಾಗಿ ಎಲ್ಲೋ ಒಂದು ಚೂರು ಅವ್ರ ಶಿಕ್ಷೆಯನ್ನು ತಗೋತಾರೆ. ಇದು ಅಷ್ಟರತ್ನಗಳು ನಂಬರ್ 1. ಈ 100 ಏನಿದೆ ಅದು 2 ಆಗುತ್ತೆ. ಇದು 16,000 ಏನಿದೆ ಅದು 3 ಆಗುತ್ತೆ, 3rd ಕ್ಲಾಸ್. ಅದು ಅರ್ಥ ಆಯ್ತಲ್ಲ. ಈ ರೀತಿ ಅದು ನಡೀತಾನೆ ಹೋಗುತ್ತೆ. ಹಾಗಾಗಿ ನಾವು ಎಷ್ಟು ಪಾಸ್ ವಿತ್ ಆನರ್ ಆಗ್ತೀವಿ ಅನ್ನೋದ್ರ ಮೇಲೆ ನಾವು ಬಾಬಾರವ್ರ ಜೊತೆನೂ ನಾವು ಮನೆಗೆ ಹೋಗೋದಕ್ಕೆ ಸಾಧ್ಯ ಆಗತ್ತೆ. ಬಾಬಾರವ್ರ ಜೊತೆಗೇನೆ ಹೋಗ್ಬೇಕಲ್ಲ. ಹೋಗ್ಬೇಕು ಅಂತಂದ್ರೆ ಬ್ರಹ್ಮ ಬಾಬಾ ಮತ್ತೆ ಶಿವಬಾಬಾ ಇಬ್ಬರ ಸಮಾನ ನಾವು ತಯಾರಾಗಬೇಕು. ಆಗ ನಾವು ಅವ್ರ ಜೊತೆಲಿ ಮನೆಗೆ ಹೋಗೋಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಧರ್ಮರಾಜಪುರಿಯಲ್ಲಿ ಉಳ್ಕೋಬೇಕಾಗತ್ತೆ. ಏನಕ್ಕೆ? ಶಿಕ್ಷೆ ತಿಂದು ಪಾವನವಾಗಿ ಹೋಗೋದಕ್ಕೆ, ಪಾವನ ಆಗಿ ಪವಿತ್ರ ಆಗಿ ಹೋಗೋದಕ್ಕೆ. ಯಾಕಂದ್ರೆ ಪವಿತ್ರ ಆಗದ ಹೊರತು ಮನೆಗೆ ಹೋಗೋಕ್ಕಾಗಲ್ಲಲ್ಲ, ಅದಕ್ಕೋಸ್ಕರ. ಅರ್ಥ ಆಯ್ತಲ್ಲ. ಸತ್ಯಯುಗ ಯಾವ ರೀತಿ ಸ್ಥಾಪನೆ ಆಗುತ್ತೆ, ಯಾವ ರೀತಿ ಅದು ಮತ್ತೆ ಎಂಡ್ ಆಗುತ್ತೆ, ಯಾವ ರೀತಿ ಯೋಗಬಲ ಭೋಗಬಲ ಯಾವ ರೀತಿ ತಯಾರಾಗುತ್ತೆ. ಇಲ್ಲಿ ಅವರ ಪುರುಷಾರ್ಥದ ಶಕ್ತಿ ಒಂದು ಆತ್ಮ ಪಾವನವಾಗಿರುತ್ತಲ್ಲ. ಹಾಗಾಗಿ ಯಾಕಂದ್ರೆ ಸಂಪೂರ್ಣ ಆಗಿ ಶರೀರ ಬಿಟ್ಟಿರ್ತಾರೆ ಅಡ್ವಾನ್ಸ್ ಪಾರ್ಟಿಗಳು. ಆತ್ಮ ಪಾವನವಾಗಿರುತ್ತೆ. ಶರೀರವನ್ನ ಬಾಬಾ ಅವರ ಒಂದು ಶಕ್ತಿನೂ ಇರುತ್ತೆ, ಜೊತೆಗೆ ಬಾಬಾರವರ ಶಕ್ತಿನೂ, ಅಂದ್ರೆ ಬಾಬಾನೇ ತುಂಬಿರ್ತಾರೆ ಅವರಲ್ಲೂ ಕೂಡ. ಯಾಕಂದ್ರೆ ಅವ್ರನ್ನ ಬಾಬಾರವರ ನೆನಪು ಮಾಡಿತಾನೆ ಅವರು ಶಕ್ತಿಗಳನ್ನ ಪಡ್ಕೊಂಡಿರ್ತಾರೆ. ಮತ್ತೆ ಬಾಬಾರ ಶಕ್ತಿನೂ ಕೂಡ ಸೇರುತ್ತೆ ಗರ್ಭ ಪಾವನ ಆಗೋದಕ್ಕೆ. ಅಲ್ಲಿಂದ ಯೋಗ ಬಲ ಸ್ಟಾರ್ಟ್ ಆಗುತ್ತೆ, ದ್ವಾಪರ ಯುಗದ ಭೋಗ ಬಲ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಲ್ಲ. ಬಾಬಾ ಹೇಳಿದ್ದಾರೆ ನೋಡಿ, ಅಲ್ಲಿನ ಶರೀರಗಳು ಹೇಗಿರುತ್ತೆ ಸತ್ಯ ಯುಗದಲ್ಲಿ ಅಂತಂದ್ರೆ, ಅವರು ಒಂದು ಹೂ ಮೇಲೆ ಕಾಲಿಟ್ರು ಕೂಡ ಹೂವು ನಲಗೋದಿಲ್ಲ ಅಂತ ಹೇಳಿದ್ದಾರೆ. ಎಷ್ಟು ಹಗುರವಾಗಿರುತ್ತೆ ಅಂತ ನೀವೇ ಯೋಚನೆ ಮಾಡಿ. ರಕ್ತ ಮೂಳೆ ಮಾಂಸದಿಂದ ಕೂಡಿರುವ ದೇಹ ತೂಕ ಇರುತ್ತೆ, ನಿಜ ತಾನೆ? ತೂಕ ಇರುತ್ತೆ. ಆದ್ರೆ ಅಲ್ಲಿ ಒಂದು ಹೂ ಮೇಲೆ ಕಾಲಿಟ್ರು ಕೂಡ ಹೂ ನಲಗೋದೇ ಇಲ್ಲ, ಆ ರೀತಿ ಇರುತ್ತೆ ಶರೀರ ಅಂತ ಹೇಳಿದ್ದಾರೆ. ಕಂಚಿನ ಕಾಯ ಶರೀರ ಅಂತಲೂ ಸಹ ಹೇಳಿದ್ದಾರೆ. ಅಂದ್ರೆ ಅಲ್ಲಿ ಆತ್ಮಾಭಿಮಾನಿಗಳು ಸತೋಪ್ರಧಾನ, ಶರೀರನೂ ಸತೋಪ್ರಧಾನ, ಆತ್ಮನೂ ಸತೋಪ್ರಧಾನ. ಬಟ್ ಯಾವ ರೀತಿ ಇರುತ್ತೆ ಅಲ್ವಾ, ನಾವೇ ಯೋಚನೆ ಮಾಡಬೇಕಾಗತ್ತೆ. ಹಾಗಾಗಿ ಸತ್ಯಯುಗ ಇನ್ನೇನು ಒಂದು ಸ್ವಲ್ಪ ಸಮಯದಲ್ಲೇ ಬರುವುದಿದೆ. ಅದು ನಮಗೋಸ್ಕರನೇ ಬಾಬಾ ತರ್ತಿರುವಂಥದ್ದು, ಮಕ್ಕಳಿಗೋಸ್ಕರ. ಅದಕ್ಕೋಸ್ಕರ ನಮಗೋಸ್ಕರನೇ ಪ್ರಕೃತಿ ವಿನಾಶವನ್ನ ಮಾಡ್ತಾ ಇದೆ. ಸೈನ್ಸ್ ಅವರು ಕೂಡ ವಿನಾಶಕ್ಕೆ ತಯಾರಿಗಳನ್ನು ಮಾಡಿ ವಿನಾಶಕ್ಕೆ ಸಿದ್ಧರಾಗಿ ಮಾಡ್ತಾ ಇದ್ದಾರೆ ಆಲ್ರೆಡಿ. ಪ್ರಕೃತಿನೇ ತನ್ನ ಪಾತ್ರ ಏನು ಮಾಡಿದೆ, ಶುರು ಮಾಡ್ಕೊಂಡಿದೆ. ಯುದ್ಧಗಳು ನಡೀತಿದೆ, ಎಲ್ಲನೂ ಕೂಡ 4 ಕಡೆ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಅದು ಅತಿಯಾಗಿ ಅಂತ್ಯ ಆಗತ್ತೆ ಬಿಡಿ. ಅದು ಕೂಡ ನಮಗೋಸ್ಕರನೇ. ಸತ್ಯಯುಗ ದೇವತೆಗಳಿಗೆ ಜಾಗ ಬೇಕು ಈ ಭೂಮಿ ಮೇಲೆ.
ಪಾವನ ದೇವತೆಗಳಿಗೆ ಭೂಮಿ ಮೇಲೆ ಜಾಗ ಬೇಕು. ಅದಕ್ಕೆ ಈ ಪತಿತ ಪ್ರಪಂಚವನ್ನ ಅದು ಅವರು ಏನ್ ಮಾಡುತ್ತೆ ಪ್ರಕೃತಿ ಸಮಾಪ್ತಿ ಮಾಡ್ಬಿಡುತ್ತೆ. ಇದೆಲ್ಲ ಸಮಾಪ್ತಿ ಆಗುತ್ತೆ, ಅದೆಲ್ಲ ಕ್ಲೀನ್ ಮಾಡಿಬಿಡುತ್ತೆ ನಮಗೋಸ್ಕರ ಸಹಯೋಗಿ ಪ್ರಕೃತಿನೂ ಕೂಡ, ಸೈನ್ಸ್ ಅವರು ಕೂಡ, ಪ್ರತಿಯೊಂದು ಕೂಡ. ಅರ್ಥ ಆಯ್ತಾ? ಎಲ್ಲನೂ ಸಹಯೋಗಿ ಆಗಿರುತ್ತೆ. ಈಗ ಬರುವಂಥ ಸಮಯ ಅತಿ ಶೀಘ್ರದಲ್ಲೇ ಇದೆ. ಬಾಬಾ ಮಹಾವಿನಾಶಕ್ಕಿಂತ ಮುಂಚೆನೇ ಪರಂಧಾಮಕ್ಕೆ ಹೊರಡ್ತಾರೆ. ಅವ್ರು ಬರೋಷ್ಟು ಒಳಗಡೆ ಎಲ್ಲ ವಿನಾಶ ಆಗೋಗಿ, ಮಹಲುಗಳು ಎಲ್ಲ ತಯಾರಾಗೋಗಿ, ಗರ್ಭ ಮಹಲು ತಯಾರಾಗಿ, ಅವರಿರೋ ಅರಮನೆಗಳು ತಯಾರಾಗೋಗಿ, ಪ್ರಕೃತಿಯನ್ನು ಪಾವನ ಆಗೋಗಿ ಫುಲ್ಲು ಶಾಂತವಾಗಿ ಇರುತ್ತೆ. ಆವಾಗ ಅವರು ಬರ್ತಾರೆ. ಅದಕ್ಕೆ ಮೊದಲೇ ಅವರು ಹೋಗ್ತಾರೆ. ಅರ್ಥ ಆಯ್ತಲ್ಲ? ಅವರು ಹೋಗುವಂತಹ ಸಮಯನೂ ಕೂಡ ಈಗ ಹತ್ತಿರದಲ್ಲಿದೆ. ಹಾಗಾಗಿ ಇನ್ನು 2036ವರೆಗೂ ಅಲ್ಲ ಸಂಗಮ ಯುಗ. ಇವಾಗ 2036ಕ್ಕೆ ಕೃಷ್ಣನ ಜನ್ಮ ಆಗುತ್ತೆ ಅಂದ್ರೆ ಅಷ್ಟರೊಳಗೆಲ್ಲ ನಡೆದು ಹೋಗಿರ್ಬೇಕಲ್ಲ. ಅವ್ರ ಮನೆಗೂ ಹೋಗಿರ್ಬೇಕು, ಮತ್ತೆ ಬಂದು ಇರಬೇಕು. ನಿಜ ತಾನೆ? ಮಹಾವಿನಾಶನೂ ಆಗೋಗಿರ್ಬೇಕು. 2036ಕ್ಕೆ ಕೃಷ್ಣನ ಜನ್ಮ ಆಗುತ್ತೆ ಅಂದ್ರೆ ಇನ್ನೆಲ್ಲ ವಿನಾಶದ ಆಟ ಅಷ್ಟೇ ಇರೋದು. ಅದಕ್ಕೆ ಹೇಳಿದ್ದು, ಇನ್ನು ವಿನಾಶ ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ವಪುರುಷಾರ್ಥ ಮಾಡಿ ನಾವು ಬಾಬಾರವರಿಂದ ತುಂಬಿಕೊಳ್ಳೋದಕ್ಕೆ, ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಸಮಯ ಇಲ್ಲ. ನೆಕ್ಸ್ಟ್ ವರ್ಷದಿಂದ ಇನ್ನೂ ಜಾಸ್ತಿ ಆಗತ್ತೆ. ಯಾಕಂದ್ರೆ ಹೊರಗಡೆ ಅಷ್ಟು ದುಃಖದ ವಾತಾವರಣ ಇದೆ, ತಯಾರಾಗತ್ತೆ ಇನ್ನು. 4 ಕಡೆ ಸಮಸ್ಯೆಗಳು, ಪರಿಸ್ಥಿತಿಗಳು, ವಿನಾಶ ಜಾಸ್ತಿ ಆಗ್ತಾ ಇರತ್ತೆ. ಆ ದುಃಖಿತ ಆತ್ಮಗಳ ಒಂದು ಸಂಕಲ್ಪಗಳಿಂದ ನಾವು ಕೂತ್ಕೊಂಡು ಬಾಬಾರವ್ರ ಮನಸ್ಸು ಬುದ್ಧಿ ಜೋಡ್ಸಕ್ಕಾಗತ್ತಾ? ಅದು ಎಳಿತಾ ಇರತ್ತೆ ನಮ್ಮನ್ನ. ಆ ವೈಬ್ರೇಷನ್ ನಮ್ಮನ್ನ, ಸಂಕಲ್ಪಗಳು, ದುಃಖಿತ ಆತ್ಮಗಳು, ಪತಿತ ಆತ್ಮಗಳ ಒಂದು ವೈಬ್ರೇಷನ್ ನಮ್ಮನ್ನ ಸೆಳೀತಾ ಇರತ್ತೆ. ಕೂತ್ಕೊಂಡು ನನ್ನ ಮನಸ್ಸು ಬುದ್ಧಿ ಆವಾಗ ನಾನು ಬಾಬಾ ಜೊತೆ ಜೋಡಣೆ ಮಾಡಿ ತಗೊಳ್ತೀನಿ ನಾನಂದ್ರೆ ಆಗತ್ತಾ? ಆಗಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಬಹುಕಾಲದ ಪುರುಷಾರ್ಥ, ಬಹುಕಾಲದ ಅಭ್ಯಾಸ ಇರಬೇಕು, ಬಹುಕಾಲದ ಸಂಪಾದನೆ ಇರಬೇಕು. ಅದು ಅಂತಿಮದಲ್ಲಿ ನಿಮಗೆ ಸಹಯೋಗಿ ಆಗತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ನಾವು ಈಗ ತುಂಬಿಕೊಂಡಿದ್ರೆ ತಾನೇ ನಾವು ಅವಾಗ ಕೊಡಕ್ ಸಾಧ್ಯ. ಈಗ ನಾವು ಚೆನ್ನಾಗಿ ಸಂಪಾದನೆ ಮಾಡಿಕೊಂಡು ದುಡ್ಡು ಇಟ್ಕೊಂಡಿದ್ರೆ ತಾನೇ ಆ ಸಮಯದಲ್ಲಿ ನಾವು ಕೊಡಕ್ಕಾಗತ್ತೆ. ಅವಾಗ ಕೊಡುವಂಥದ್ದಿರುತ್ತೆ. ಆ ದುಃಖಿತ ಆತ್ಮಗಳಿಗೆ ನಾವೀಗ ಚೆನ್ನಾಗಿ ತುಂಬಿಸ್ಕೊಂಡು ಸ್ಟಾಕ್ ಇಟ್ಕೊಂಡು ಸಂಪಾದನೆ ಮಾಡಿಕೊಂಡು ಆವಾಗ ನಾವು ಅವ್ರಿಗೆ ಕೊಡಬೇಕು. ವಿಶ್ವದ ಆತ್ಮಗಳಿಗೆ ಕೊಡೋದ್ರಲ್ಲೇ ತಗೊಳ್ಳೋದಿದೆ ಅಂತಾರೆ ಬಾಬಾ. ಅವಾಗ ಕೊಡೋದ್ರಲ್ಲೇನೆ ನಿಮ್ಗೆ ಸಂಪಾದನೆ ಆಗ್ತಾ ಇರತ್ತೆ ಅಂತ ಹೇಳಿದ್ದಾರೆ ಬಾಬಾ. ಯಾಕೆ ಆ ಥರ ಹೇಳಿದ್ದಾರೆ ಅಂದರೆ, ಇವಾಗ ಎಕ್ಸಾಂಪಲ್ ನೋಡಿ, ನೀವು ಚೆನ್ನಾಗಿ ದುಡಿದು ಕೋಟಿ ಲಕ್ಷಗಳು ದುಡ್ಡು ಇಟ್ಕೊಂಡಿರ್ತೀರ. ನಿಮಗೆ ಮನೆಗೆ, ಫ್ಯಾಮ್ಲಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಇಟ್ಕೊಳ್ತೀರ. ಉಳಿದಿರೋ ದುಡ್ಡು ಇಟ್ಕೊಳ್ಳ, ನೀವೆಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡ್ತೀರ. ಒಂದು ಬಿಸ್ನೆಸ್, ಒಂದು ಕಂಪ್ನಿ, ಏನು ಎಲ್ಲೋ ಒಂದು ಕಡೆ ಇನ್ವೆಸ್ಟ್ ಮಾಡ್ತೀರಾ. ಅದೇನಾಗುತ್ತೆ, ಅದು ಲಾಭ ಜಾಸ್ತಿಯಾಗಿ ನಮ್ಮ ಹತ್ರ ಬರುತ್ತೆ. ಏನಾಗುತ್ತದು? ಜಾಸ್ತಿಯಾಗಿ ನಮ್ಮ ಹತ್ರ ಬರುತ್ತೆ, ಪ್ರಾಫಿಟ್ ಅಲ್ವಾ? ಅಂದರೆ ಇನ್ವೆಸ್ಟ್ ಮಾಡಿದಾಗ. ಯಾಕಂದರೆ ನಮ್ಮ ಹತ್ರ ಸ್ಟಾಕ್ ಇಟ್ಕೊಂಡಿದ್ವಿ, ಜಾಸ್ತಿ ಇದೆ ನಮ್ಮ ಹತ್ರ, ಆಯಿತಾ? ಅದನ್ನು ನಾವು ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ವಿ, ಎಲ್ಲೋ ಒಂದು ಯಾವುದೋ ಒಂದು ಫೀಲ್ಡಲ್ಲಿ. ಓಕೆನಾ? ಅದು ನಮಗೆ ರಿಟರ್ನು ಜಾಸ್ತಿ ಬರುತ್ತೆ. ಈಗ ಕೂಡ ಹಾಗೇನೆ ಬಾಬಾರವ್ರ ಹತ್ರ ನಾವು ಎಷ್ಟು ತುಂಬ್ಕೋತೀವಿ, ಎಷ್ಟು ನಾವು ತುಂಬಿಕೊಂಡು ಸ್ಟಾಕ್ ಇಟ್ಕೋತೀವಿ, ಪ್ರಾಪ್ತಿಗಳು, ಖಜಾನೆಗಳು, ಸರ್ವಶಕ್ತಿಗಳು, ಗುಣ ಎಲ್ಲನೂ ಕೂಡ, ಅದನ್ನ ನಾವು ಆ ಸಮಯದಲ್ಲಿ, ಈಗ ನಾಳೆ ವರ್ಷದಿಂದನೇ ತಗೊಳ್ಳಿ ಎಕ್ಸಾಂಪಲ್ಗೆ, ಬರುವಂಥ ಸಮಯದಲ್ಲಿ ನಾವು ಪುರುಷಾರ್ಥ ಮಾಡೋಕ್ಕಾಗಲ್ಲಲ್ಲ. ಆ ಸಮಯದಲ್ಲಿ ಕೊಡೋ ಪಾತ್ರ ಇರುತ್ತೆ. ನಾವು ಇತರ ಆತ್ಮಗಳಿಗೆ ಕೊಡ್ತೀವಿ, ಪ್ರಕೃತಿಗೆ ಇರ್ಬೋದು, ಆತ್ಮಗಳಿಗೆ, ದುಃಖಿ ಆತ್ಮಗಳಿರ್ತಾರಲ್ಲ ಅಂತ ಆತ್ಮಗಳಿಗೆ ಕೊಡಬೇಕಾಗತ್ತಲ್ಲ. ದೃಷ್ಟಿ ಮೂಲಕ, ಸಂಕಲ್ಪದ ಮೂಲಕ ಎಲ್ಲ ಕೊಡಬೇಕಾಗತ್ತಲ್ಲ. ದಾನ ಮಾಡಬೇಕು, ವರದಾನಗಳ ಮೂಲಕ ಕೊಡಬೇಕಾಗತ್ತೆ. ಆ ಕೊಡುವಂಥದ್ದೇ ಇನ್ವೆಸ್ಟ್ ಮಾಡುವಂಥದ್ದು. ಏನು? ಕೊಡುವಂಥದ್ದೇ ಇನ್ವೆಸ್ಟ್ ಮಾಡುವಂಥದ್ದು. ಅದು ನೀವು ಇನ್ವೆಸ್ಟ್ ಮಾಡಿದ್ರಿಂದ ನೀವು ಕೊಡ್ತಿದ್ದೀರಾ ಅಂತ. ಮತ್ತೆ ಅದೇನಾಗುತ್ತೆ, ರಿಟರ್ನ್ ಆಗಿ ಅದು ಜಾಸ್ತಿ, ಪದಮದಷ್ಟಾಗಿ ಜಾಸ್ತಿ ಬರುತ್ತೆ. ಅದೇ ಸಂಪಾದನೆ, ಅದೇ ತಗೊಳ್ಳುವಂಥದ್ದು, ಅದೇ ಲಾಭ, ಅದೇ ಪ್ರಾಫಿಟ್. ಅದಕ್ಕೆ ಬಾಬಾ, ನೀವು ಕೊಡೋದ್ರಲ್ಲೇನೆ ಸಂಪಾದನೆ ಮಾಡ್ಕೋತೀರಾ, ನೀವು ಕೊಡೋದ್ರಲ್ಲೇನೆ ತಗೊಳ್ಳೋದಿದೆ ಅಂತ ಅದಕ್ಕೆ ಬಾಬಾ ಹೇಳ್ತಾರೆ. ನಾವು ಈಗ ಬಾಬಾರವರಿಂದ ತುಂಬಿಕೊಂಡು ಸ್ಟಾಕ್ ಇಟ್ಕೊಂಡು ನಾವು ಇಡೀ ವಿಶ್ವದ ಆತ್ಮಗಳಿಗೆ ನಾವು ಕೊಡ್ತೀವಿ ಅಂತ, ಅದು ಇನ್ವೆಸ್ಟ್ ಮಾಡ್ದಂಗೆ. ಮತ್ತು ಅದರಿಂದ ನಮಗೆ ವಾಪಸ್ ಪ್ರಾಪ್ತಿ ಸಿಗುತ್ತಲ್ಲ, ಅದು ನಮಗೆ ಪ್ರಾಫಿಟ್, ಅದು ರಿಟರ್ನು ನಮಗೆ ಪದಮದಷ್ಟು ಜಾಸ್ತಿ ಸಿಗುತ್ತೆ, ಅದು ಸಂಪಾದನೆ. ಆಯಿತಾ? ಅದು ಲಾಸ್ಟಲ್ಲಿ, ಅಂತಿಮ ಸಮಯದಲ್ಲಿ, ನಾವು ಶರೀರ ಬೀಳೋ ಸಮಯದಲ್ಲಿ 1 ಸೆಕೆಂಡಲ್ಲಿ ನಾವು ಶರೀರ ಬಿಟ್ಟು ನಮ್ಮ ಮನೆಗೆ ಹೋಗ್ಬೋದು. ಅದು ನಮಗೆ ಸಹಯೋಗಿ ಆಗುತ್ತೆ. ಅಂತಿಮ ಪರೀಕ್ಷೆಯಲ್ಲಿ ಪಾಸ್ ಆಗೋದಕ್ಕೆ ನಮಗೆ ಸಹಯೋಗವನ್ನು ಕೊಡುತ್ತೆ. ಜಮಾ ಆಗಿರುತ್ತಲ್ಲ, ಪುಣ್ಯ ಖಾತೆ ಜಮಾ ಆಗಿರುತ್ತೆ, ಎಲ್ಲ ಸಮಾಪ್ತಿನೂ ಆಗಿರುತ್ತೆ. ಅದಕ್ಕೇ
ಜಮಾ ಮಾಡ್ಕೋಬೇಕು, ಜಮಾ ಮಾಡ್ಕೋಬೇಕು ಅಂತ ಹೇಳೋದು. ಏನಕ್ಕೆ ಬಾಬಾ ಹೇಳ್ತಾರೆ ನನ್ನೊಬ್ಬನನ್ನು ನೆನಪು ಮಾಡಿ ಬೇರೆ ಯಾರನ್ನು ನೆನಪು ಮಾಡಬೇಡಿ. ಈಗಲೂ ಕೂಡ ಈಗ ಇವಾಗ ಒಂದು ಅಟ್ಲೀಸ್ಟ್ ಈಗ ಒಂದು 6 ತಿಂಗಳಿದೆಯೋ, ಒಂದು 10 ತಿಂಗಳಿದೆಯೋ, ಸರಿನಾ, ಪುರುಷಾರ್ಥ ಮಾಡೋಕ್ಕೆ. ಈಗಲೂ ಸಹ ನನಗೆ ಒಬ್ಬ ಬಾಬಾ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಮನಸ ವಾಚ ಕರ್ಮಣ ದೃಷ್ಟಿ ವೃತ್ತಿ ಸಂಕಲ್ಪ ಎಲ್ಲದರಲ್ಲೂ ಬಾಬಾ ಒಬ್ಬರೇ ಇರಬೇಕು. ಅವರು ಹೇಳಿದ್ದಷ್ಟೇ ಕೇಳಬೇಕು, ಅವರನ್ನೇ ನೋಡಬೇಕು, ಅವ್ರು ಹೇಳಿದ್ದೇ ಕೇಳಬೇಕು, ಅವ್ರು ಹೇಳಿದ್ದೇ ಮಾಡಬೇಕು, ಅವರಂತೆಯೇ ನಡ್ಕೋಬೇಕು. ಅವರ ಶ್ರೀಮತದಂತೆ ಪ್ರತಿ ಹೆಜ್ಜೆನೂ ಅಮೃತ ವೇಳೆ, ಎದ್ದಾಗಿಂದ ರಾತ್ರಿ ಮಲಗುವವರೆಗೂ ನಿದ್ದೆಯಲ್ಲೂ ಕೂಡ ಅವರ ಶ್ರೀಮತದಂತೆ ನಾವು ನಡಿಬೇಕು. ಆಗ ಏನಾಗುತ್ತೆ, ಲಾಸ್ಟಲ್ಲಿ ನಾವು ಬಂದಿದ್ರು ಕೂಡ, ಈಗ ನಾವು ಪುರುಷಾರ್ಥ ಮಾಡಿದ್ರು ಕೂಡ ಲಾಸ್ಟಲ್ಲಿ ಫಾಸ್ಟಾಗಿ ನಾವು ಹೋಗ್ಬೋದು. ಶ್ವಾಸನೂ ಬಾಬಾ ಒಬ್ಬರೇ, ನನಗೆ ಇನ್ಯಾರೂ ಇಲ್ಲ. ಸರ್ವ ಸಮರ್ಪಣೆ ಮಾಡಿ ಬಾಬಾರವರಿಗೆ ಸರ್ವಸ್ವ ತ್ಯಾಗಿಯಾಗಿ ನಾವು ಪುರುಷಾರ್ಥವನ್ನು ನಾವು ಮಾಡ್ಬೋದು. ಮಾಡಿದಾಗ ತೀವ್ರ ಪುರುಷಾರ್ಥಿಗಳಾಗಿ ಎಲ್ಲದಕ್ಕೂ ಏನೇ ನಡೆದ್ರು ಫುಲ್ ಸ್ಟಾಪ್. ನಾನು ಬಿಂದು, ಬಾಬಾ ಬಿಂದು. ಡ್ರಾಮಾದಲ್ಲಿ ಏನೇ ನಡೀಲಿ, ಯಾವುದೇ ಕಾಣಲಿ ಕೇಳಲಿ, ಎಲ್ಲದಕ್ಕೂ ಫುಲ್ ಸ್ಟಾಪ್. ಕೇವಲ ನಾನು ಬಾಬಾ ಅಷ್ಟೇ. ನಾನಿಲ್ಲ, ನನ್ನದು ಇಲ್ಲ, ನನ್ನವರು ಇಲ್ಲ, ಯಾವುದೂ ಇಲ್ಲ. ನಾನು ಬಾಬಾರವ್ರಿಗೆ ಸೇರಿದ್ದೀನಿ, ಬಾಬಾ ನನಗೆ ಸೇರಿದ್ದಾರೆ. ಬಾಬಾರವ್ರಿಗೆ ಅಷ್ಟೇ, ಬಾಬಾ ನಾನು ನಿನ್ನೋನು, ನಿನ್ನನ್ನು ಅಷ್ಟೇ. ಈ ರೀತಿ ನಾವು ಪುರುಷಾರ್ಥ ಮಾಡಿದ್ವಿ ಅಂದರೆ ಈಗ ಇರೋ ಸಮಯದಲ್ಲಿ ನಾವು ತುಂಬಿಕೊಳ್ಬೋದು. ಎಷ್ಟೋ ಸರಿ ಸೂರಜ್ ಭೈ ಅವ್ರ ಮೂಲಕ ಬಾಬಾ ಕ್ಲಾಸ್ಗಳಲ್ಲಿ ಎಷ್ಟೋ ಸರಿ ಹೇಳಿದ್ದಾರೆ, 108ರ ಮಾಲೆಯಲ್ಲಿ ಲಾಸ್ಟ್ 3 ಸೀಟು ಇನ್ನೂ ಖಾಲಿ ಇದೆ, ಅಂತಿಮದವರೆಗೂ ಅದು ಖಾಲಿ ಇರುತ್ತೆ. ಈಗಲೂ ಕೂಡ ಯಾರು ಬೇಕಾದರೂ ಪುರುಷಾರ್ಥ ಮಾಡಿ ಆ ಸೀಟನ್ನು ನೀವು ತಗೊಳ್ಬೋದು. 108ರ ಮಾಲೆಯಲ್ಲಿ ಲಾಸ್ಟು 3 ಸೀಟ್ ಖಾಲಿ ಇರುತ್ತೆ. ನೀವು ಈಗಲೂ ಸಹ ಫಾಸ್ಟಾಗಿ ಪುರುಷಾರ್ಥ ಮಾಡಿ ನೀವು ತಗೊಳ್ಬೋದು. ವಿಜಯ ರತ್ನಗಳಲ್ಲಿ ಬರೋದು 100 ಮಾಲೆ ಇದೆಯಲ್ಲ, ಅದು ಲಾಸ್ಟ್ 3 ಸೀಟ್ ಖಾಲಿ ಇರುತ್ತೆ. ಅಂತಿಮದವರೆಗೂ ಖಾಲಿ ಬಿಡ್ತಾರಂತೆ ಬಾಬಾ. ಚೆನ್ನಾಗಿ ಪುರುಷಾರ್ಥ ಮಾಡಿದ್ರೆ ಅದು ಅವ್ರಿಗೆ ಯಾರು ಬೇಕೋ ಅವ್ರು ಪಡ್ಕೋಬೋದು ಆ 3 ಸೀಟನ್ನು. ಅದನ್ನು ಕೂಡ ಹೇಳಿದ್ದಾರೆ. ಅರ್ಥ ಆಯ್ತಲ್ಲ? ಅದನ್ನೇ ಹೇಳುವಂಥದ್ದು. ನಾವು ಸ್ಟಾರ್ಟಿಂಗಿಂದ ನಾವು ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡು ಕೂಡಿಟ್ಕೊಂಡು ಜಮಾ ಮಾಡ್ಕೊಂಡು ಬಂದಿದ್ರೆ ಈಗ ಬಹುಕಾಲದ ಸಂಪಾದನೆ ಅನ್ನುವಂಥದ್ದು ಇರ್ತಿತ್ತು. ಈಗ ಅಂತಿಮ ಸಮಯದಲ್ಲಿ ಈಗ ಇನ್ನೇನು ವಿನಾಶ ಆಗ್ಬಿಡುತ್ತೆ ಅಂತೇಳಿ ಭಯಪಟ್ಟು ನಾವು ಈಗ ಬಾಬಾನ ನೆನಪು ಮಾಡಿ ನಾವು ತಗೊಳ್ತೀವಿ. ಎಷ್ಟು ತಗೊಳಕ್ಕಾಗತ್ತೆ? ಸ್ವಲ್ಪನೇ ಅಲ್ವಾ? ಇವತ್ತು ಕೂಡ ಬಾಬಾ ತಿಳಿಸಿದಾರಲ್ಲ ಅವ್ಯಕ್ತವಾಣಿಯಲ್ಲಿ, ವಿನಾಶ. ಅದಕ್ಕೆ ಆ ಸಮಯವನ್ನು ನೋಡಿ ನೀವು ಪರಿವರ್ತನೆ ಆಗ್ತೀರಾ ಅಂದರೆ ಸಮಯ ಶಿಕ್ಷಕ ಆಗ್ಬಿಡುತ್ತೆ, ಬಾಬಾ ಶಿಕ್ಷಕನಾಗಲ್ಲ. ಬಾಬಾ ನಮಗಿಲ್ಲಿ ಶಿಕ್ಷಕ, ಅವ್ರು ಹೇಳ್ದಂಗೆ ನಾವು ಕೇಳಬೇಕು. ಆದರೆ ಸಮಯ ಬಂದಾಗ ಸಮಯಕ್ಕೆ ತಕ್ಕಾಗ ನಾವು ಪರಿವರ್ತನೆ ಆಗ್ತೀವಿ ಅಂದರೆ ಸಮಯಕ್ಕೆ ಮಾರ್ಕ್ಸ್ ಹೋಗುತ್ತೆ, ಸಮಯ ಶಿಕ್ಷಕ ಆಗ್ಬಿಡತ್ತೆ. ಸಮಯ ನಮ್ಮ ರಚನೆ ಅಂತ ಬಾಬಾ ಇವತ್ತು ಹೇಳಿದಾರಲ್ಲ ಬಾಬಾ ಮುರಳಿಯಲ್ಲಿ. ಹಾಗಾಗಿ ನಾವೇನು ಮಾಡಬೇಕು, ಇರುವಂಥ ಸಮಯ. ಈಗ ಲೌಕಿಕದಲ್ಲೂ ಅಷ್ಟೇ ಅಲ್ವಾ, ಚೆನ್ನಾಗಿ ನಾವು ಕೆಲಸಕ್ಕೆ ಸೇರಿದಾಗಿಂದ ಸ್ವಲ್ಪ ಸ್ವಲ್ಪನೇ ನಾವು ಸೇವ್ ಮಾಡ್ಕೊಳ್ತಾ ಬರೆದ್ರೆ ಕೆಲಸ ಬಿಡೋಷ್ಟರೊಳಗಡೆ ಎಷ್ಟು ದುಡ್ಡಾಗಿರುತ್ತೆ ಅಲ್ವಾ? ದುಡ್ಡಾಗಿರುತ್ತೆ. ಅದು ಇನ್ನೇನು ಲಾಸ್ಟ್ ಇನ್ನು ಕೆಲಸ ಬಿಡ್ತೀನಿ ಅನ್ನೋ ನಾವು ಸೇವ್ ಮಾಡ್ಕೊಂಡ್ವಿ ಅಂದರೆ ಇಷ್ಟು ಮಾಡ್ಕೊಳಕ್ಕಾಗತ್ತೆ. ಆ ರೀತಿ ಇದೆ ನಮ್ಮ ಪರಿಸ್ಥಿತಿ. ಹಾಗಾಗಿ ಈಗಾದ್ರೂ ಅಲ್ಪ ಸ್ವಲ್ಪ ಆದರೂ ಪಡ್ಕೊಳ್ಳೋಕ್ಕೆ ನಾವು ಸ್ವಪುರುಷಾರ್ಥ ಮಾಡಿ ತುಂಬಿಕೊಳ್ಳೋಕ್ಕೆ ಸ್ವಲ್ಪ ಸಮಯ ಇದೆಯಲ್ಲ, ಫಸ್ಟು ತುಂಬ್ಕೋಬೇಕು, ಆಮೇಲೆ ನಾವು ಇತರರಿಗೆ ಕೊಡಬೇಕು. ಅರ್ಥ ಆಯ್ತಾ? ತುಂಬಿಕೊಳ್ಳೋದೇ ಕೊಡಬಾರ್ದು, ನಮ್ಮಲ್ಲಿ ಜಮಾ ಆಗಲ್ಲ. ಬಾಬಾ ಇದನ್ನು ಹೇಳಿದ್ದಾರೆ. ಫಸ್ಟು ನೀವು ಪರಂಧಾಮದಲ್ಲಿ ಬಾಬಾರವರನ್ನು ನೆನಪು ಮಾಡಿ ಕರ್ಮಯೋಗಿಯಾಗಿ ಮತ್ತು ಪರಂಧಾಮದಲ್ಲಿ ಯೋಗ ಮಾಡಿ ತುಂಬಿಕೊಳ್ಳಿ. ನೀವು ಫಸ್ಟು ಸಂಪಾದನೆ ಮಾಡ್ಕೊಳ್ಳಿ, ನೀವು ಫಸ್ಟು ತಗೊಳ್ಳಿ, ಸ್ಟಾಕ್ ಇಟ್ಕೊಳ್ಳಿ, ಆಮೇಲೆ ನೀವು ಇತರ ಆತ್ಮಗಳಿಗೆ ಪ್ರಕೃತಿಗೆ ಕೊಡ್ತಾ ಹೋಗಿ. ನೀವು ತುಂಬಿಕೊಳ್ಳದೆ ನೀವು ಇತರಕ್ಕೆ ಕೊಡ್ತಾ ಹೋಗ್ತೀರಾ ಅಂದರೆ ಅಲ್ಲಿ ಸಂಪಾದನೆ ಮಾಡಿಕೊಂಡ್ರೆ ಅಲ್ಲಿ ಬಂತು, ಹಂಗೆ ಹೋಯ್ತು ಅವ್ರಿಗೆ. ಮತ್ತು ನಿಮ್ಮಲ್ಲಿ ಏನು ಕೂಡಿಟ್ಕೊಂಡ್ರಿ, ನೀವು ಎಲ್ಲಿ ಜಮಾ ಆಯಿತು ಅಲ್ವಾ? ನೀವು ಕೂಡಿಟ್ಕೋಬೇಕು, ಕೂಡಿಟ್ಕೊಂಡು ಆಮೇಲೆ ಇತರರಿಗೆ ಕೊಡಬೇಕು. ಅರ್ಥ ಆಯ್ತಲ್ಲ? ಕೊಡೋದ್ರಲ್ಲಿ ಅವಾಗ ಸಂಪಾದನೆ ಆಗ್ತಾ ಇರುತ್ತೆ. ಅಂದರೆ ಇನ್ವೆಸ್ಟ್ ಮಾಡುವಂಥದ್ದು, ಅಂದರೆ ಕೂಡಿಟ್ಕೊಳ್ಳೋಷ್ಟು ಇಟ್ಕೋಬೇಕು ನಾವು, ಅಷ್ಟು ಸಂಪಾದನೆ ಮಾಡ್ಕೋಬೇಕು. ಮನಸ ವಾಚ ಕರ್ಮಣ ದೃಷ್ಟಿ ವೃತ್ತಿ ಎಲ್ಲ ರೀತಿಯಲ್ಲಿ ನಾವು ಸೇವೆಯನ್ನು ಮಾಡಿ ಪುರುಷಾರ್ಥವನ್ನು ಮಾಡಿ ನಾವು ಸಂಪಾದನೆಯನ್ನು ನಾವು ಮಾಡಬೇಕು. ಒಬ್ಬ ಬಾಬಾ ಬಿಟ್ಟರೆ ಬೇರೆ ಯಾರೂ ಇಲ್ಲ, ಎಲ್ಲದಕ್ಕೂ ಫುಲ್ ಸ್ಟಾಪ್. ಯಾವುದ್ರಲ್ಲಿ ಯಾಕೆ ಏನು ಯಾಕೆ ಹಿಂಗಾಯಿತು ಕ್ವಶನ್ಗಳಲ್ಲಿ ಬರಬಾರ್ದು, ಬಿಂದು ಅಷ್ಟೇ. ತೀವ್ರ ಪುರುಷಾರ್ಥಿ, ನಾನು ಇಲ್ಲ, ನನ್ನದು ಇಲ್ಲ, ಯಾವುದೂ ಇಲ್ಲ, ಎಲ್ಲ ಬಾಬಂದು.
ನಾನು ಆತ್ಮ ಬಾಬಾ, ನಾನು ನನ್ನ ಜೀವನ ಬಾಬಂದು, ನಾನೇ ಬಾಬನಿಗೆ ಸೇರಿದ್ದೀನಿ ಅಷ್ಟೇ. ಇಲ್ಲಿ ಬಾಬಾ ಬಿಟ್ಟರೆ ಬೇರೆ ಏನೂ ಇರಬಾರ್ದು. ಇನ್ನು ಮುಂದೆ ಅದು ನಾವು ಈ ರೀತಿ ನಾವು ಪುರುಷಾರ್ಥ ಮಾಡಿದ್ರೆ ಅಲ್ಪ ಸ್ವಲ್ಪ ಆದ್ರೂ ಪಡ್ಕೊಳ್ಬೋದು. ಅರ್ಥ ಆಯ್ತಲ್ಲ? ಅಚ್ಚ. ಓಂ ಶಾಂತಿ.